ಎಲ್ಲರಿಗೂ ನಮಸ್ಕಾರ. ಈಗ ಕಣ್ಪಥರ ಕುರಿತ ಎರಡನೆಯ ವಿಡಿಯೋ. ಕಣ್ಪಥರು ನಾಥ ಸಂಪ್ರದಾಯಕ್ಕೆ ಸಂಬಂಧಪಟ್ಟವರು. ಅಂದರೆ ನಾಥ ಸಂಪ್ರದಾಯ ಅಂತಕ್ಕಂಥದ್ದು ಶೈವ ಪಂಥಗಳ ಒಂದು ಶಾಖೆ, ಒಂದು ಪಂಥ. ಮೊದಲನೇ ವಿಡಿಯೋದಲ್ಲಿ ಕೆಲವೊಂದಷ್ಟು ವಿಷಯಗಳನ್ನು ಪ್ರಸ್ತಾಪಿಸಿದ್ದೇನೆ. ಈಗ ಎರಡನೇ ವಿಡಿಯೋ ಮತ್ತು ಕೊನೆಯ ವಿಡಿಯೋ ಇದು. ಇಲ್ಲಿ ಕಣ್ಪಥರಲ್ಲಿರ್ತಕ್ಕಂಥ ನಾಗಪೂಜೆ, ಭೈರವ ಪೂಜೆ ಮತ್ತು ಬಲಿ ಸಂಪ್ರದಾಯ, ನರಬಲಿ ಸಂಪ್ರದಾಯದಂಥ ಕೆಲವು ಸಂಪ್ರದಾಯಗಳು, ಆಮೇಲೆ ಶಕ್ತಿ ಕ್ಷೇತ್ರವಾದ ಕಾಮಾಖ್ಯ ಮತ್ತು ಚಕ್ರ ಪೂಜೆ, ಇಷ್ಟು ಅಂಶಗಳನ್ನು ನಾನು ಈ ವಿಡಿಯೋದಲ್ಲಿ ಪ್ರಸ್ತಾಪಿಸಬೇಕಂತ ಅಂದ್ಕೊಂಡಿದ್ದೇನೆ. ಭಾರತದ ಪಶ್ಚಿಮದ ಗಡಿಯಾಚೆ ಯೋಗಿಗಳ ಅನೇಕ ಸ್ಥಳಗಳಿವೆ. ನಗರತಾಥ ಅಂದರೆ ನಗರತತ್ತ ಅಂತಲೂ ಅದನ್ನು ಕರಿಬಹುದು. ನಗರತಾಥ ಅಥವಾ ನಗರತತ್ತ, ಪಿರ್ ಅರ್ರ, ಕೋಟೇಶ್ವರ್, ಹಿಂಗ್ಲಾಜ್, ಹೀಗೆ. ನಗರತತ್ತದ ಬಯಲಲ್ಲಿ ದುಂಡನೆ ಹಳದಿ ಹೊಳಪಿನ ಕಲ್ಲುಗಳು ಲಭ್ಯ. ನೋಡಿ, ಇಲ್ಲಿ ಇದನ್ನು ಗಮನಿಸ್ಬೇಕು ನಾವು, ಇಂಥ ಕೆಲವು ಪಾಯಿಂಟ್ಸ್ ಎಲ್ಲ. ನಗರತತ್ತದ ಬಯಲಲ್ಲಿ ದುಂಡನೆ ಹಳದಿ ಹೊಳಪಿನ ಕಲ್ಲುಗಳು ಲಭ್ಯ. ಇವುಗಳಿಗೆ ತುಂಬ್ರಾ ಎನ್ನುವರು. ಇವುಗಳ ಕುರಿತು ಪೌರಾಣಿಕ ಕತೆ. ಹಿಂಗ್ಲಾಜ್ಗೆ ಹೋಗುತ್ತಿದ್ದ ಶಿವಪಾರ್ವತಿಯರು ಮಧ್ಯೆ ಅಸಾಪುರಿ ಅರಣ್ಯದಲ್ಲಿ ಸ್ವಲ್ಪ ವಿಶ್ರಾಂತಿಗಾಗಿ ತಂಗಿರಲು ತಾನು ಅರಣ್ಯ ಸುತ್ತಿ ಬರುವುದರೊಳಗೆ ಕಿಚರಿ ಬೇಯಿಸುವಂತೆ ಪಾರ್ವತಿಗೆ ಹೇಳಿ ತಾನಿಲ್ಲದ ಹೊತ್ತಿನಲ್ಲಿ ಆಕೆಯನ್ನ ರಕ್ಷಿಸಲೆಂದು ಆಕೆ ಕುಳಿತು ಕಿಚರಿ ಮಾಡುವ ಸ್ಥಳದ ಸುತ್ತ ಬೂದಿಯಿಂದ ರಂಗ ಬರೆದು ಹೋದನಂತೆ ಶಿವ. ಅವನು ಅನುಮಾನಿಸಿದ ಹಾಗೆ ಒಬ್ಬ ಅಸುರ ಅವಳನ್ನ ಅಪಹರಿಸಲು ಬಂದುಬಿಟ್ಟ. ಆಕೆ ಅವನನ್ನ ತ್ರಿಶೂಲದಿಂದ ಕೊಂದೇ ಬಿಟ್ಟಳು. ಅವನ ರಕ್ತ ನೆಲದ ಮೇಲೆ ಹರಿದು ಕಿಚರಿಯೆಲ್ಲ ನೆನೆದು ಹೋಯಿತಂತೆ. ಶಿವ ಬಂದ ಮೇಲೆ ನೆಲದ ಮೇಲೆ ಉರುಳಿದ್ದ ದೇಹದಿಂದ ಅಸುರ ತನ್ನನ್ನ ಕ್ಷಮಿಸೆಂದು ಶಿವನನ್ನ ಕೋರಿದಂತೆ. ಆಗ ಶಿವನು ಕ್ಷಮಿಸಿ ಅವನ ದೇಹವನ್ನ ಭಸ್ಮ ಮಾಡಿದನಂತೆ. ರಕ್ತದಲ್ಲಿ ನೆನೆದಿದ್ದ ಕಿಚರಿಯನ್ನು ಶಿವನ ಅಪ್ಪಣೆಯಂತೆ ಪಾರ್ವತಿ ಎಸೆದಳು. ಆ ಅನ್ನವೇ ಈ ತುಂಬ್ರಾ ಅಂದ್ರ ಹಳದಿ ರೂಪದ ಸಣ್ಣ ಕಲ್ಲಾಯಿತು ಅಂತ ಹೇಳ್ಬಿಟ್ಟು. ಈ ಕಥೆಯಲ್ಲಿಯ ಶಿವನು ಶವದಹನ ಪರಂಪರೆಯ ಪಾಶುಪತ. ಅವನು ಶಾಕ್ತನೂ ಹೌದು. ಈ ತುಂಬ್ರಾಗಳಿಂದ ತಯಾರಿಸಿದ ಜಪಮಣಿಯನ್ನ, ರೋಸರಿ ಅಂತಲೂ ಕರೀತಾರೆ, ಜಪಮಣಿಯನ್ನ ಶಿವನಿಂದ ಪಡೆದು ಹಿಂಗ್ಲಾಜ್ ದೇವಿಗೆ ಅರ್ಪಿಸಿ ರಾಮನು ಬ್ರಾಹ್ಮಣನಾದ ರಾವಣನನ್ನ ಕೊಂದ ಪಾಪದಿಂದ ಮುಕ್ತನಾದನಂತೆ ಅನ್ನುವಂತ ಒಂದು ಕಥೆ ಇದೆ. ಕಣ್ಪಥರ ಇತಿಹಾಸದಲ್ಲಿ ಮತ್ತೆ ಮತ್ತೆ ಕಾಣಿಸಿಕೊಳ್ತಕ್ಕಂಥ ದೇವಿಯ ಕ್ಷೇತ್ರ ಹಿಂಗ್ಲಾಜ್. ಇದು ಶಾಕ್ತ ಯೋಗಿಗಳ ಪುಣ್ಯ ಸ್ಥಳ. ಯೋಗ ಪರಿಣತಿ ಪಡೆಯಬೇಕಾದರೆ ಪ್ರತಿಯೊಬ್ಬ ಯೋಗಿಯೂ ಅಲ್ಲಿಗೆ ಹೋಗಲೇಬೇಕಂತೆ. ಸಿಂಧೂ ಪ್ರದೇಶದಿಂದ ಸುಮಾರು 80 ಮೈಲಿ ದೂರದಲ್ಲಿರುವ ಮಕ್ರಾನ್ ಕರಾವಳಿ ಪ್ರದೇಶದಲ್ಲಿ ಸಮುದ್ರದಿಂದ 12 ಮೈಲಿ ದೂರದಲ್ಲಿ ಈ ಕ್ಷೇತ್ರ ಇದೆ. 1884ರ ವರದಿಯ ಪ್ರಕಾರ ಅಲ್ಲಿ ಹೋಗಲಾರದಂತಹ ದುರ್ಗಮ ಸ್ಥಳಗಳಲ್ಲಿಯೂ ಕೂಡ ಬಂಡೆಗಳ ಮೇಲೆ ಅಸಂಖ್ಯಾತ ಸೂರ್ಯಚಂದ್ರರ ಚಿತ್ರಗಳಿದ್ದವಂತೆ. ಇದು ಸಹ 51 ಶಕ್ತಿ ಪೀಠಗಳಲ್ಲೊಂದು. ಅದು ಹಿಂಗ್ಲಾಜ್. ಇಲ್ಲಿ ಶಕ್ತಿಯ ಕಿರೀಟ ಬಿದ್ದಿತ್ತಂತೆ. ಈ ದೇವಾಲಯವನ್ನ ಹಿಂಗ್ಲಾಜ್ ಅಗ್ನಿ ದೇವತೆಗೆ ಅರ್ಪಿಸಲಾಗಿದೆ. ಅದನ್ನ ಹಿಂಗ್ಲಾಜ್ ದೇವಿ, ಹಿಂಗುಡ ದೇವಿ, ಕೆಂಪು ದೇವಿ ಅಂತಲೂ ಕರೆಯುವರು. ದಕ್ಷಿಣ ಭಾರತದ ಮಾತೃ ಪರಂಪರೆಯಲ್ಲಿರುವ ಕೆಂಪಮ್ಮ, ಕೆಂಚಮ್ಮ ಎಂಬ ಹೆಸರು ರಗಡು. ಹಿಂದೂಗಳು ಆಕೆಯನ್ನ ಮಾತಾ, ಪಾರ್ವತಿ, ಕಾಳಿ ಎಂದು ಮುಂತಾಗಿ ಕರೆದರೆ ಮುಸ್ಲಿಮರು ಬೀಬಿ ನಾನಿ ಅಂತ ಕರೀತಾರಂತೆ. ಬಲೂಚಿಸ್ತಾನದಲ್ಲಿ ಬಹು ಪ್ರಖ್ಯಾತ ಯಾತ್ರಾ ಸ್ಥಳವಾದ ಈ ಹಿಂಗ್ಲಾಜ್ ದೇವಿ ಭಾರತದ ಪಶ್ಚಿಮ ಭಾಗದ ಅನೇಕ ಬುಡಕಟ್ಟುಗಳ ಕುಲದೇವತೆಯಾಗಿ ಇದ್ದಾಳೆ. ಮೀರಜ್ಪುರದಲ್ಲಿ ಆಕೆಯನ್ನ ಖರವಾರಿಗಳು ಪೂಜಿಸುತ್ತಾರಂತೆ. ವಾಮಾಚಾರ ಅಥವಾ ಚಕ್ರ ಪೂಜೆ ಮಾದರಿಯಲ್ಲಿರುವ ಈ ದೇವಾಲಯ ಬಹುಕಾಲದಿಂದಲೂ ಮುಸ್ಲಿಮರ ಹಿಡಿತದಲ್ಲಿದೆ. ಅಲ್ಲಿಯ ಬೆಟ್ಟವೊಂದರಲ್ಲಿ ಒಂದು ಪೊಟರೆ ದೇವಿಗೆ ಪವಿತ್ರವಾದ ಬಲಿ ಸ್ಥಳವಂತೆ. 1861ರಲ್ಲಿ ಇಲ್ಲಿಗೆ ಭೇಟಿ ನೀಡಿದ್ದ ಗೋಲ್ಡ್ಸ್ಮಿಡ್ ಕಣ್ಸಾಕ್ಷಿಸಿದಂತೆ
ಆ ಬಲಿ ಸ್ಥಳ ರಕ್ತಮಯವಾಗಿತ್ತು. ಅಲ್ಲಿಯ ಬಂಡೆಗಳನ್ನ ಕೆಂಪುಮಯಗೊಳಿಸಲಾಗಿತ್ತು. ಆ ಜಾಗದಿಂದ ದೇವಾಲಯದವರೆಗೆ ಸುಮಾರು 1/4 ಮೈಲಿ ದೂರದ ದಾರಿಯ ಕಲ್ಲು ಚಪ್ಪಡಿಗಳೆಲ್ಲ ರಕ್ತಮಯವಾಗಿದ್ದವು. ಅಲ್ಲಿಯ ಅಲೈಲಾ ಕುಂಡಕ್ಕೆ ತೆಂಗಿನಕಾಯಿ, ಕೆಂಪು ವಸ್ತ್ರ ಅರ್ಪಿಸುವ ಸಂಪ್ರದಾಯವಿದೆ. ಇದಕ್ಕೆ ಸಂಬಂಧಿಸಿ ಅನೇಕ ನಂಬಿಕೆಗಳಿವೆ. ಅದೇ ತೆರನಾದ ನಂಬಿಕೆಗಳು ಬಾದಾಮಿ ಬಳಿಯ ಬನಶಂಕರಿಯ ಕೊಂಡಕ್ಕೆ ಸಂಬಂಧಪಟ್ಟದ್ದನ್ನು ಕೂಡ ನಾವು ನೋಡಬಹುದು. ಈ ಹಿಂಗ್ಲಾಜ್ನಿಂದ ಮರಳುವಾಗ ಬರುವ ಮತ್ತೊಂದು ಯಾತ್ರಾ ಸ್ಥಳ ಕೋಟೇಶ್ವರ. ಇದು ಸಹ ಸಿಂಧ್ ಪ್ರಾಂತದಲ್ಲಿ ಕರಾಚಿಗೆ ಹತ್ತಿರವಾಗಿ ಲಖಪತ್ ನದಿ ದಡದಲ್ಲಿದೆ. ಇಲ್ಲಿಯೇ ವೀರಶೈವರ ಇಷ್ಟಲಿಂಗವನ್ನು ಹೋಲುವಂತಹ ಕಲ್ಲುಗಳಿವೆ. ಇಲ್ಲಿಯೇ ಗೋರಖನಾಥಿಗಳು ತಮ್ಮ ಬಲಮುಂಗೈ ಮೇಲೆ ಶಿವಶಕ್ತಿಯರ ಸಂಕೇತವಾಗಿ ಯೋನಿಲಿಂಗದ ಸಂಕೇತವನ್ನ ಬರೆದುಕೊಳ್ಳುವರು. ಈ ಕೋಟೇಶ್ವರಕ್ಕೂ ಕರ್ನಾಟಕದ ಮಹಾಕೂಟಕ್ಕೂ ಒಂದು ಮುಖ್ಯ ಹೋಲಿಕೆ ಕಾಣುತ್ತದೆ. ಉತ್ತರದ ಆ ಕೋಟೇಶ್ವರವು ಹಿಂದೆ ಶಾಕ್ತ ಕೇಂದ್ರವಾಗಿತ್ತೆಂದು ಗೋರಖನಾಥಿಗಳು ತಮ್ಮ ಮುಂಗೈ ಮೇಲೆ ಯೋನಿಲಿಂಗ ಬರೆದುಕೊಳ್ಳುವ ಪದ್ಧತಿಯ ಆಧಾರದಿಂದ ನಾವು ಹೇಳಬಹುದು. ಹಾಗೆಯೇ ಕರ್ನಾಟಕದ ಈ ಮಹಾಕೂಟೇಶ್ವರವು ಸಹ ಒಂದೊಮ್ಮೆ ಶಕ್ತಿ ಕೇಂದ್ರವಾಗಿತ್ತೆಂದು ಡಾಕ್ಟರ್ ಚಿಂತಾಮಣ ಢೇರಿಯವರು ತಮ್ಮ ಲಜ್ಜಾಗೌರಿ ಎನ್ನುವಂತ ಕೃತಿಯಲ್ಲಿ ದಾಖಲಿಸಿದ್ದಾರೆ. ಇದರ ಆಧಾರದಿಂದ ಅವರು ಯಾವ ಆಧಾರದಿಂದ ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಮಹಾಕೂಟೇಶ್ವರದಲ್ಲಿ ಒಂದು ಲಜ್ಜಾಗೌರಿಯ ಮೂರ್ತಿಯನ್ನ ಅಲ್ಲಿ ಮೂಲೆಯಲ್ಲಿ ಸರಿಸಿಡಲಾಗಿದೆ. ಅದರ ಆಧಾರದ ಮೇಲೆ ಡಾಕ್ಟರ್ ಚಿಂತಾಮಣ ಢೇರಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮುಸಲ್ಮಾನರ ದೇಶದಲ್ಲಿರುವ ಆ ಹಿಂಗ್ಲಜ್ಗೆ ಹೋದ ಯಾತ್ರಾರ್ಥಿಗಳು ಯೋನಿಲಿಂಗ ಬರೆದುಕೊಂಡು ಬರುತ್ತಾರಂತೆ. ಹಾಗೆ ಮಾಡಿ ಮತಭ್ರಷ್ಟರಾದ ತಮಗೆ ಮತ್ತೊಮ್ಮೆ ಹಿಂದೂ ಸಂಸ್ಕಾರ ಕೊಟ್ಟುಕೊಳ್ಳುತ್ತಾರೆಂಬ ನಂಬಿಕೆ ಇತ್ತೀಚಿನದಿರಬೇಕಷ್ಟೆ. ನಾಥಪಂಥೀಯರು ಹೀಗೆ ಇಲ್ಲಿ ತಮ್ಮ ಮುಂಗೈ ಮೇಲೆ ಯೋನಿಲಿಂಗ ಬಿಡಿಸಿಕೊಳ್ಳುವುದಕ್ಕೂ, ದಕ್ಷಿಣದ ಶೈವ ವೀರಶೈವ ಪರಂಪರೆಯಲ್ಲಿ ತೋಳು, ಕೊರಳು, ಮುಡಿ, ಎದೆಗಳಲ್ಲಿ ಇಷ್ಟಲಿಂಗವನ್ನ ಧರಿಸುವುದಕ್ಕೂ ಒಂದು ಸಾಂಪ್ರದಾಯಿಕ ಹೋಲಿಕೆಯನ್ನ ಕಾಣಬಹುದು ಅಂತ ನನಗನ್ನಿಸ್ತದೆ. ಸಿಂಧೂ ಕೊಳ್ಳದಲ್ಲಿ ದೊರೆತ ಲಿಂಗ ಮುದ್ರಿಕೆಗಳು ಸಹ ಈ ಹೋಲಿಕೆಯನ್ನ ಬೆಂಬಲಿಸುತ್ತವೆ. ಭುಜ್ನಲ್ಲಿ ಶಿವರಾಮಂದಪ್ ಎಂಬ ಕಣ್ಪಥರನ್ನು ಸ್ಥಳಾಂತರಿಸಿದ ಸೋಮನಾಥ್ ಶ್ರೀನಗರ ಎಂಬುವವರು ಕಣ್ಪಥರಲ್ಲಿಯೇ ಶಾಂತಿನಾಥ ಪಂಥದವರಾಗಿದ್ದು, ಇವರು ಶಕ್ತಿ ಪೂಜಕರಂತೆ. ಶಾಂತ ಎಂಬ ಹೆಸರು ಜೈನ ಮೂಲದವು. ಕಣ್ಪಥರಲ್ಲೂ ಬೌದ್ಧ ಜೈನ ಮಿಶ್ರಣವಿರುವಂತೆ ದಕ್ಷಿಣದ ಶೈವ ವೀರಶೈವ ಪರಂಪರೆಯಲ್ಲೂ ಸಹ ಆ ಅಂಶವನ್ನ ಕಾಣಬಹುದು. ಪಶ್ಚಿಮ ಭಾಗದ ಮತ್ತೊಂದು ಕಣ್ಪಥ ಕ್ಷೇತ್ರ ದಿನೋಧರ 1268ರಲ್ಲಿ ಕ್ರಿಸ್ತಶಕ 1268 ಅಡಿ ಎತ್ತರದ ಪರ್ವತದ ಮೇಲಿದೆ. ಯಾವುದು ಇದು ದಿನೋಧರ ಅನ್ನುವಂಥದ್ದು. ಪಶ್ಚಿಮ ಭಾಗದ ಮತ್ತೊಂದು ಕಣ್ಪಥ ಕ್ಷೇತ್ರ ದಿನೋಧರ. ಇದು ಸಮುದ್ರ ಮಟ್ಟದಿಂದ ಸುಮಾರು 1268 ಅಡಿ ಎತ್ತರದ ಪರ್ವತದ ಮೇಲಿದೆ. ಅದು ಕಣ್ಪಥರ ಯೋಗಿ ಧರ್ಮನಾಥನನ್ನು 12 ವರ್ಷ ಇಲ್ಲಿ ತಲೆ ಎಡಿ ಮಾಡಿ ನಿಂತು ತಪಸ್ಸು ಮಾಡಿದ್ದನಂತೆ. ಯಾರು? ಕಣ್ಪಥರ ಒಬ್ಬ ಯೋಗಿ ಧರ್ಮನಾಥ್ ಅಂತಕ್ಕಂಥವನು ತಲೆ ಅಡಿ ಮಾಡಿ ತಪಸ್ಸು ಮಾಡಿದ್ದ ಅಂತ ಹೇಳ್ಬಿಟ್ಟು. ಧರ್ಮನಾಥನ ಮೂರ್ತಿ 3 ಲಿಂಗಗಳು ದೇವಾಲಯದಲ್ಲಿವೆ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಅಹಮದಾಬಾದ್ ಬಳಿಯ ಥಾಣ, ನಾಸಿಕ್ ಬಳಿಯ ತ್ರ್ಯಂಬಕ, ಇಲ್ಲೆಲ್ಲ ಕಣ್ಪಥರ ಕ್ಷೇತ್ರಗಳಿವೆ. ಮಧ್ಯಪ್ರದೇಶದ ಉಜ್ಜಯಿನಿ, ರಜಪುತಾನದ ಏಕಲಿಂಗಜಿ ಇವೆಲ್ಲ ಕಣ್ಪಥರ ಕ್ಷೇತ್ರಗಳೇ. ಏಕಲಿಂಗಜಿಯಲ್ಲಿ ಚತುರ್ಮುಖ ಲಿಂಗವಿದೆ. ಎದುರಿಗೆ ಕಂಚಿನ ನಂದಿ ಇದೆ. ಇದರ ಅರ್ಚಕ ಗೋಸೈನನು ಹಣೆಯ ಮೇಲೆ ಅರ್ಧ ಚಂದ್ರಾಕಾರವನ್ನ ಧರಿಸ್ತಾನೆ. ನೋಡ್ರಿ, ಇದು ತಾಂತ್ರಿಕರ ಸಂಕೇತ, ಅರ್ಧ ಚಂದ್ರ ಅಂತಕ್ಕಂಥದ್ದು. ಎದುರಿಗೆ ಕಂಚಿನ ನಂದಿ ಇದೆ. ಇದರ ಅರ್ಚಕ ಗೋಸೈನನು ಹಣೆಯ ಮೇಲೆ ಅರ್ಧ ಚಂದ್ರಾಕಾರ ಧರಿಸುವನು. ದಕ್ಷಿಣದ ಶೈವ ವೀರಶೈವರಲ್ಲೂ ಸಹ ತ್ರಿಪುಂಡ ಧಾರಣೆ, ಮಧ್ಯೆ ಒಂದು ಬೆರಳಿನಗಲ ವಿಭೂತಿಯ ತಿಲಕ ಇಟ್ಟುಕೊಳ್ಳುವುದು ನಾವು ಗಮನಿಸಬಹುದು. ಇದು ಸಹ ಚಂದ್ರನ ಕುರುಹೇ ಇರಬೇಕು ಅಂತ. ಹಣೆಯ ಮೇಲೆ ಅರ್ಧ ಚಂದ್ರಾಕಾರವನ್ನಿಟ್ಟುಕೊಳ್ಳುವುದನ್ನ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಚರಿತಂ ಎಂಬ ವೀರಶೈವ ಕೃತಿ ಶೂದ್ರರಿಗೆ ಅದು ವಿಧಿಸುತ್ತದೆ. ಕೊನೆಯದಾಗಿ ಬೆಂಗಾಳದ 2 ಕಣ್ಪಥ ಕ್ಷೇತ್ರಗಳಲ್ಲಿ ಒಂದು ಕಾಪಾಲಮುನಿ ಪಂಥದವರದು. ಕಣ್ಪಥರಲ್ಲಿ ಶಿವಪೂಜೆ, ಶಕ್ತಿ ಪೂಜೆ, ಭೈರವ ಪೂಜೆ, ವೃಕ್ಷ ಪೂಜೆ, ನಾಗಪೂಜೆ ಇವೆಲ್ಲಾ ಸಂಪ್ರದಾಯಗಳಿವೆ.
ಅಥವಾ ಪೈಲಾಂಥಸ್ ಎಂಬ್ಲಿಕಾ, ಅದು ಬನ್ನಿ ಮರ ಅಂತ ಏನೋ ಅದನ್ನ ಕರೆದಂಗೆ ಕಾಣ್ತತಿ, ಎಂಬ ವೃಕ್ಷವನ್ನ ಪಾಲ್ಗುಣದಲ್ಲಿ 11 ಅಥವಾ 15ನೇ ದಿನದಂದು ಗಣಪಥರು ಪೂಜಿಸುತ್ತಾರೆ. ಈ ವೃಕ್ಷಕ್ಕೂ ಬೌದ್ಧ ಸಂಪ್ರದಾಯಕ್ಕೂ ಸಂಬಂಧ ಕಾಣುತ್ತದೆ. ಈಗ ಇದರ ಪೂಜೆ ಶಿವಪೂಜೆಗೆ ಸಂಬಂಧಪಟ್ಟಿದೆ. ಇತರ ಹಿಂದೂಗಳಂತೆ ಅವರು ಗೋವನ್ನ ಪೂಜಿಸುತ್ತಾರೆ. ಮೀನಿಗೆ ಸಂಬಂಧಿಸಿ ಇವರಲ್ಲಿ ಅಂದ್ರೆ ಗಣಪಥರಲ್ಲಿ ವಿಶೇಷ ಟಾಬುಗಳಿವೆ. ಮತ್ಸ್ಯೇಂದ್ರನು ಮೀನಿನಿಂದ ಜನ್ಮವೆತ್ತಿರುವನೆಂಬ ನಂಬಿಕೆ ಇರುವುದರಿಂದ ಇವರಲ್ಲಿ ಕೆಲವು ಯೋಗಿಗಳು ಮೀನನ್ನು ತಿನ್ನುವುದಿಲ್ಲ. ಇದರರ್ಥ ಮೀನು ಇವರ ಟೊಟೆಮ್ ಅಂದ್ರೆ ಕುಲಲಾಂಛನ ಅಂತ. ಒಂದೊಮ್ಮೆ ಈ ಮೀನೇ ಇವರ ಪ್ರಧಾನ ಆಹಾರವಾಗಿರಲಿಕ್ಕೆ ಬೇಕು. ಶಿವಗಣರಲ್ಲಿ ಮತ್ಸ್ಯಗಣವೂ ಒಂದು. ಇವರಿಗೆ ಖೆಡ್ಡಾಮೃಗವೂ ಪವಿತ್ರ. ನೇಪಾಳದ ದೊರೆಗಳು ಬೆಂಗಾಳಕ್ಕೆ ತಮ್ಮ ಖೈದಿಗಳನ್ನು ನೋಡಲು ಬಂದಾಗ ಈ ಪ್ರಾಣಿಗಳನ್ನು ಪೂಜಿಸುತ್ತಿದ್ದರಂತೆ. ಸೂರ್ಯ ಪೂಜೆ ಮಾಡುವಾಗ, ಇತರ ಪೂಜಾ ಸಂದರ್ಭದಲ್ಲೂ ಕೂಡ ಗಣಪಥ ಯೋಗಿಗಳು ತಮ್ಮ ಬಲಗೈಯ ತೋರ್ ಬೆರಳಿಗೆ ಆ ಪ್ರಾಣಿಯ ಕೊಂಬನ್ನ ಕಟ್ಟಿಕೊಳ್ಳುತ್ತಾರೆ. ಆ ಪ್ರಾಣಿಯ ಕೊಂಬಿನ ಕಿವಿಯ ರಿಂಗು ಅತಿ ಮುಖ್ಯವಾದುದು ಇವರಿಗೆ. ಇದರ ದೇಹ ಕಾಲುಗಳನ್ನ ಗೋರಖ್ನಾಥನಿಗೆ ಅರ್ಪಿಸಲಾಗುತ್ತದೆ. ಇದಕ್ಕೂ ಪಾಂಡವರಿಗೂ ಸಂಬಂಧಪಟ್ಟ ಕಥೆಯನ್ನ ಆಗಲೇ ಹೇಳಲಾಗಿದೆ. ಈ ಪ್ರಾಣಿಗೂ ಕೆಸರು ಮಣ್ಣಿಗೂ ಸಂಬಂಧವಿರುವುದರಿಂದ ಯೋಗಿಗಳನ್ನ ಸಮಾಧಿ ಮಾಡುವಾಗ ಇದರ ಕೊಂಬಿನ ರಿಂಗನ್ನ ಅವರ ದೇಹದೊಂದಿಗೆ ಗುದ್ದಿನಲ್ಲಿ ಹಾಕಲಾಗುತ್ತದೆ, ಬೇರಾವುದೇ ಲೋಹವನ್ನಲ್ಲ. ಹಾಗೆಯೇ ಕರಿಯ ಜಿಂಕೆ ಇವರಿಗೆ ಪವಿತ್ರ. ಇದರ ಕೊಂಬು ಚರ್ಮವನ್ನ ಯೋಗಿಗಳು ಉಪಯೋಗಿಸುತ್ತಾರೆ. ಭರ್ತೃಹರಿಗೂ ಈ ಕರಿ ಜಿಂಕೆಗೂ ಇರುವ ಕಥೆಯನ್ನ ಆಗಲೇ ನಾವು ದಾಖಲಿಸಿದ್ದೇವೆ. ಇನ್ನ ನಾಗಪೂಜೆ, ಇವರಲ್ಲಿ ಕಾಣ್ತಕ್ಕಂಥ ಮತ್ತೊಂದು ಪ್ರಮುಖವಾದ ಅಂಶ ನಾಗಪೂಜೆ. ನಾಗಪೂಜೆಗೆ ಇವರಲ್ಲಿ ಪ್ರಾಶಸ್ತ್ಯವಿದೆ. ಯೋಗಿಗಳು ನಾಗಪಂಚಮಿಯನ್ನು ಆಚರಿಸುತ್ತಾರೆ. ಅವರ ಗುಡಿ ಮಠಗಳ ಆವರಣದಲ್ಲಿ ನಾಗ ಪ್ರತಿಮೆಗಳು ಸಾಕಷ್ಟು. ಸೆಪಾಲರು ಹಾವಾಡಿಗರು. ಇದಲ್ಲದೆ ಕೆಲ ಕಣ್ಪಥರು ಊಟ ಮಾಡುವಾಗ ನಾಗಗಳನ್ನ ಪ್ರದರ್ಶಿಸುತ್ತಾರೆ. ಕಣ್ಪಥರ ಗುಂಪಿಗೆ ಸೇರಿದ ಆದರೆ ಅರಣ್ಯವಾಸಿಗಳಾದ ಕೋರ್ಮಂಟಾರ್ ಎಂಬ ಬುಡಕಟ್ಟು ಜನ ಹಾವನ್ನ ತಿನ್ನುತ್ತಾರಂತೆ. ಶಿವನಿಗೂ ನಾಗನಿಗೂ ಸಂಬಂಧವಿದೆ. ಶಿವನು ನಾಗ ಸರ್ಪರೂಪಿಯೂ ಹೌದು. ಇದರ ಸೂಚನೆ ಏನೆಂದರೆ, ನಾಗ ಹಾವನ್ನ ತಮ್ಮ ಕುಲಲಾಂಛನವಾಗುಳ್ಳ ಅಂದ್ರೆ ಟೊಟಮ್ ಆಗುಳ್ಳ ಜನರು ಈ ಕಣ್ಪಥರಲ್ಲಿ ಬೆರೆತಿದ್ದಾರೆ ಅಂತ ಅನಿಸ್ತದೆ. ಕಣ್ಪಥರ ಮೂಲಕ ನಾಗವು ಮಾತ್ರವಲ್ಲ, ಮತ್ಸ್ಯ, ಖೆಡ್ಡಾಮೃಗ ಶಿವನೊಂದಿಗೆ ಇಲ್ಲಿ ಸೇರಿಬಿಟ್ಟವು. ಬೆನಾರಸ್ನಲ್ಲಿ ನಾಗಕೌಮ್ ಅಂದ್ರೆ ನಾಗರ ಬಾವಿ ಇದೆಯಂತೆ. ನಾಗರ ಬಾವಿ ಇದೆಯಂತೆ. ಕರ್ನಾಟಕದಲ್ಲೂ ಕೂಡ ನಾಗರ ಬಾವಿ ಎಂಬ ಗ್ರಾಮನಾಮ ಹಾಗೂ ಮನೆತನದ ಅಡ್ಡ ಹೆಸರುಗಳು ಕೂಡ ಇರೋದನ್ನ ಗಮನಿಸಬಹುದು. ಇದರ ಪಾವಟಿಗೆಗಳನ್ನು ಇಳಿಯುವಾಗ ಅಂದ್ರೆ ಆ ನಾಗರ ಬಾವಿಯನ್ನು ಇಳಿಯುವಾಗ ಈ ಬಾವಿಯ ಒಳಗೋಡೆಯ ಮೇಲೆ 3 ಹೆಡೆಯ ನಾಗವನ್ನ ಕೆತ್ತಲಾಗಿದೆ. ನೆಲದ ಮೇಲೆ ಲಿಂಗದ ಕಡೆ ಹರಿಯುವ ನಾಗನ ಕೆತ್ತನೆಯುಂಟು. ಇಡೀ ವರ್ಷದಲ್ಲಿ ಧಾರ್ಮಿಕ ಉದ್ದೇಶಕ್ಕಾಗಿ ನಾಗಪಂಚಮಿಯಲ್ಲಿ ಮಾತ್ರ ಈ ಬಾವಿಗೆ 1 ದಿವಸ ಗಂಡಸರು 1 ದಿವಸ ಹೆಂಗಸರು ಬಂದು ಪೂಜೆ ಮಾಡಿ ಸ್ನಾನ ಮಾಡಿಕೊಂಡು ಹೋಗುತ್ತಾರೆ. ಗೌರವಾನ್ವಿತರು ಅಲ್ಲಿ ಹೆಚ್ಚು ಕಾಲ ನಿಲ್ಲುವುದಿಲ್ಲ. ಈ ಬಾವಿಯನ್ನೊಂದು ಪುಣ್ಯ ತೀರ್ಥವೆಂದು ಕಾರ್ಕೋಟ ನಾಗ ತೀರ್ಥ ಎಂದು ತಿಳಿಯಲಾಗಿದೆ. ಕಾರ್ಕೋಟ ನಾಗ ಎಂಬುದು ನೇಪಾಳದ ನಾಗವಾಸ ಎಂಬ ಕೊಳದಲ್ಲಿರುವ ನಾಗನ ಹೆಸರು. ಬೆನಾರಸ್ನಲ್ಲಿ ಶಿವನನ್ನ ನಾಗೇಶ್ವರನೆಂದು, ಹಿಮಾಲಯ ಭಾಗದಲ್ಲಿ ರಿಖೇಶ್ವರ ಅಂದ್ರೆ ನಾಗಗಳ ಒಡೆಯ ಎಂದು ಪೂಜಿಸುತ್ತಾರೆ. ಹಾಗೆಯೇ ಭೈರವ, ಕಾಳಿಯರಿಗೂ ನಾಗ ಸಂಬಂಧ ಸಾಕಷ್ಟು. ನೇಪಾಳ, ಪಂಜಾಬ ಈ ಗಡಿನಾಡ ಭಾಗಗಳಲ್ಲಿ ಪ್ರಚಲಿತವಿರುವ ಹಲವಾರು ನಾಗ ಸಂಬಂಧ ಪೌರಾಣಿಕ ಕಥೆಗಳನ್ನ ಬ್ರಿಗ್ಸ್ ದಾಖಲಿಸಿದ್ದಾರೆ. ದಕ್ಷಿಣ ಭಾರತದ ಶಾಕ್ತ ಶೈವ ವೀರಶೈವ ಪರಂಪರೆಯೂ ಕೂಡ ನಾಗಪೂಜಾ ಸಂಪ್ರದಾಯವನ್ನ ಇಂದಿಗೂ ಉಳಿಸಿಕೊಂಡು ಬಂದಿದೆ. ನಾಗರ ಪಂಚಮಿಯಲ್ಲಿ ಮರಿಪಂಚಮಿಯ ದಿವಸ ನಮ್ಮಲ್ಲಿಯೂ ಗೋಡೆಯ ಮೇಲೆ ನಾಗರ ಚಿತ್ರವನ್ನ ಬರೆಯುತ್ತಾರೆ. ಹಾಗೆ ನೇಪಾಳದ ಕಣ್ಪಥರಲ್ಲೂ ಕೂಡ ಇಂತಹುದೇ ಸಂಪ್ರದಾಯವಿದೆ. ಕರಿನಾಗವನ್ನ ಹೆಚ್ಚು ಪೂಜ್ಯ ಭಾವನೆಯಿಂದ ನೋಡಲಾಗುತ್ತದೆ. ನಾಗರ ಪಂಚಮಿಯ ದಿನ ಯೋಗಿಗಳು ನಾಗಗಳ ಕುರಿತು ಮಾತಾಡುತ್ತಾರೆ. ಕೆಲವು ಹಾವುಗಳನ್ನು ಆಡಿಸುತ್ತಾರೆ. ಮನೆಯ ಗೋಡೆಗಳ ಮೇಲೆ ಹಾವುಗಳ, ಹಕ್ಕಿಗಳ ಚಿತ್ರವನ್ನು ಆ ದಿನ ಬರೆಯುತ್ತಾರೆ. ಹಬ್ಬಕ್ಕೂ 7 ದಿವಸ ಮೊದಲು ಗೋಧಿ, ಕಾಳು, ಪಲ್ಸ್ ಇವುಗಳ ಮಿಶ್ರಣವನ್ನ ನೆನೆ ಹಾಕಿ ನಾಗಪಂಚಮಿಯ ದಿನ ಬೆಳಗ್ಗೆ ಒಂದಷ್ಟು ಹುಲ್ಲಿನ ಸಿಂಬೆ ಸುತ್ತಿ ಅದನ್ನು ಹಾವಿನಂತೆ ಸುತ್ತಿ ಸಾರಾಯಿಯಲ್ಲಿ ಅದ್ದಿ ಜೇನುತುಪ್ಪ ಸಿಹಿಯೊಂದಿಗೆ ಹಾವಿನ ಚಿತ್ರದ ಮುಂದೆ ಎಡೆ ಹಾಕುತ್ತಾರೆ.
ಮಣ್ಣಿನ ನಾಗವನ್ನಾಗಲಿ ಅಥವಾ ನಾಗಚಿತ್ರವನ್ನಾಗಲಿ ಪೂಜಿಸಲೇಬೇಕು. ಹುತ್ತ ಬಿಲಗಳ ಮುಂದೆ ಹಾಲಿನ ಬಟ್ಟಲನ್ನ ಇಡುತ್ತಾರೆ. ಪಂಚಮಿಯಲ್ಲಿ ಗಂಡಸರು ನೆಲವನ್ನ ಅಗಿಯುವ ಬಗೆಯುವ ಕೆಲಸದಿಂದ ದೂರ ಉಳಿದರೆ ಹೆಂಗಸರು ಕುಟ್ಟುವ, ಬೀಸುವ, ರುಬ್ಬುವ ಕೆಲಸ ಮಾಡುವುದಿಲ್ಲ. ಹಾಗೆ ಮಾಡಿದರೆ ನಾಗಗಳಿಗೆ ತೊಂದರೆಯಾಗುತ್ತದೆ ಎಂಬ ನಂಬಿಕೆ ಅವರಲ್ಲಿದೆ. ನಾಗಪೂಜಾ ಕೇಂದ್ರವಾದ ಶೀರಾಳದಲ್ಲಿ ಗೋರಖನಾಥ ಮಂದಿರವಿದ್ದು ನಾಗರ ಪಂಚಮಿ ದಿವಸ ಜಾತ್ರೆ ನಡೆಯುತ್ತದೆ. ಆಗ ನಾಗಗಳನ್ನು ಹಿಡಿದು ಪೂಜಿಸಿ ನಂತರ ಕೈ ಬಿಡಲಾಗುತ್ತದೆ. ಶಿವರಾತ್ರಿಯ ಪೂಜೆಯು ಕೂಡ ಇವರಲ್ಲಿ ವಿಶೇಷವೇ, ಯಾರಲ್ಲಿ? ಕಣ್ಪಥರಲ್ಲಿ. ಇನ್ನು ಅವರಲ್ಲಿ ಭೈರವ ಪೂಜೆ ಒಂದು ಗಮನಿಸಬೇಕಾದ್ದು. ಕಣ್ಪಥರು ಮುಖ್ಯವಾಗಿ ಭೈರವ ಆರಾಧಕರು. ಅವರ ನೆಲೆಗಳಲ್ಲಿ, ಕ್ಷೇತ್ರಗಳಲ್ಲಿ ಭೈರವನಿದ್ದೇ ಇರುತ್ತಾನೆಂದು ಬ್ರಿಗ್ಸ್ ಸ್ಥಳ ಪರಿವೀಕ್ಷಣೆಯ ವರದಿ ಹೇಳುತ್ತದೆ. ನೇಪಾಳದಲ್ಲಿ ರತಿಗಳು ಶಿವನನ್ನ ಪಶುಪತಿ ಅಥವಾ ಶಂಭುನಾಥನ ರೂಪದಲ್ಲಿ ರಕ್ತತರ್ಪಣದೊಂದಿಗೆ ಪೂಜಿಸುತ್ತಾರೆ. ಆದರೂ ಯೋಗಿಗಳ ವಿಶೇಷ ಭಕ್ತಿ ಭೈರವ ಶಕ್ತಿಯರ ಕಡೆಗೆ ಇದ್ದದ್ದು. ಈ ದೇವತೆಗಳ ಪೂಜೆ ಸ್ವೇಚ್ಛಾಚಾರ ಹಾಗೂ ಅಮಲಿನ ಪೂಜೆ. ಭೈರವನೇ ಶಿವನ ಉಗ್ರ ರೂಪ. ನಾಥರು ತಮ್ಮ ಹಿಂದಿನ ಶೈವ ಸಂಪ್ರದಾಯದಂತೆ, ಅಂದರೆ ಕಾಪಾಲಿಕ ಪಾಶುಪತ ಸಂಪ್ರದಾಯದಂತೆ ಶಿವನ ಈ ಉಗ್ರ ರೂಪಕ್ಕೆ ವಿಶೇಷ ಭಕ್ತಿಯನ್ನು ತೋರುತ್ತಾರೆ. ಶಾಕ್ತರೂ ಭೈರವನ ಆರಾಧಕರೇ. ಉತ್ತರ ಭಾರತದಲ್ಲಿ ಭೈರವನೊಂದಿಗೆ ನಾಯಿ ಇದ್ದರೆ, ಮಧ್ಯ ಭಾರತದಲ್ಲಿ ಅವನು ಹಾವು ಸುತ್ತಿಕೊಂಡ ಮದ್ದಳೆ ವಾದ್ಯಕಾರ. ನಮ್ಮ ಕರ್ನಾಟಕದಲ್ಲೂ ಕೂಡ ಭೈರವನಿದ್ದ ಕಡೆ ಇದು ಈ ಪ್ರಾಣಿ ನಾಯಿಯನ್ನ ನಾವು ನೋಡಬಹುದು. ಆಮೇಲೆ ಅವನು ಕುದುರೆ ಮೇಲೆ ಏರಿರ್ತಾನೆ, ನಾಯಿ ಕೂಡ ಜೊತೆಗೆ ಇರ್ತತೆ ಅಂತ. ಅವನಿಗೆ 8 ಕೈ, ರುಂಡಮಾಲೆ, ಕರ್ಣಕುಂಡಲ, ಹಾವಿನ ತೋಳ್ಬಂಧ, ತಲೆಗೆ ನಾಗ ಸುತ್ತಿಕೊಂಡಿರುವುದು, ಕೈಯಲ್ಲಿ ಒಂದು ಖಡ್ಗ, ರಕ್ತಪಾತ್ರೆ ಇವೆ. ದಕ್ಷಿಣದ ಕುನ್ಬಿ ಕೃಷಿಕರಲ್ಲಿ ಭೈರವನು ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದರಲ್ಲಿ ಡಮರು ಹಿಡಿದು ನಿಂತಿದ್ದರೆ ಅವನನ್ನ ನಾಗರ ಬಂಧಿಸಿರುತ್ತದೆ. ಎಣ್ಣೆ ಕುಂಕುಮ ಬಳಿದ ಒರಟು ಕಲ್ಲಿನಲ್ಲಿ ಅವನು ಕಾಣುತ್ತಾನೆ. ಅವನು ಭೂತ ಭೈರವ. ಅವನನ್ನ ಸೃಷ್ಟಿ ಲಯಕರ್ತನಾದ ಕಾಪಾಲಿನ್ ಎನ್ನಲಾಗುತ್ತದೆ. ಅವನ ಮುಖ್ಯ ಚಿಹ್ನೆ ಖಟ್ವಾಂಗ. ಅಲ್ಲದೆ ಕೈಯಲ್ಲಿ ದಂಡ, ಕಪ್ಪು ಬಾಟಲಿ ಹಿಡಿದು ಕರಿನಾಯಿಯೊಂದಿಗಿರುವ, ಇಲ್ಲವೇ ನಾಯಿಯ ಮೇಲೆ ಮಂಡಿತನಾಗಿಯೂ ಅವನು ಕಾಣುತ್ತಾನೆ. ಶ್ವಾನವಾಹನನಾಗಿ ಅವನನ್ನ ಶ್ವಾಶ್ವ ಅಂತ, ಶ್ವಾನವಾಹನನಾಗಿ ಭೈರವನನ್ನ ಶ್ವಾಶ್ವ ಎನ್ನುತ್ತಾರೆ. ಅದು ಶ್ವಾನಾಶ್ವ ಇರ್ಬೇಕಂತ ನನಗನ್ನಿಸ್ತದೆ. ಅದು ಶ್ವಾನಾಶ್ವ ಅಂತ ಇರ್ಬೋದೇನೋ ಅಂತ. ಅಂದರೆ ಶ್ವಾನದಿಂದ ಅಶ್ವದ ಸೇವೆ ಪಡೆಯುವವನು ಅಂತ ಅರ್ಥ. ಅಂದ್ರೆ ನಾಯಿಯ ಮೇಲೆ ಕುತ್ಕೊಂಡ್ಬಿಟ್ಟು ಅದರಿಂದ ಕುದುರೆಯ ಸೇವೆ ಪಡಿತಕ್ಕಂಥವನು ಅಂತ. ಪುರಾಣಗಳಲ್ಲಿ ಅವನು ಮಹಾಭಕ್ಷಕ. ಶಿವನ ಸೇನಾಧಿಕಾರಿಯಾಗಿ ಅವನು ಅಸುರಗಣದ ಅಧಿಪತಿ. ಕಾಲಭೈರವನಾಗಿ ಅವನು ಶಿವನ ದ್ವಾರಪಾಲಕ. ಬೆನಾರಸ್ದಲ್ಲಿ ಅವನು ಎಲ್ಲಾ ಶಿವ ದೇಗುಲಗಳ ದ್ವಾರಪಾಲಕನಾಗಿದ್ದು ಅವನನ್ನ ನಗರದ ಕೊತವಾಲ್ ಎಂದು ತಿಳಿಯಲಾಗಿದೆ. ಕುಮಾನ್ ಮತ್ತು ಗರ್ವಾಲಾಗಳಲ್ಲಿ ಭೈರವನ ಪೂಜಕರು ಯೋಗಿಗಳೇ. ಭೈರವನ ಮುಖ್ಯ ಕ್ಷೇತ್ರ ಕೇದಾರದಲ್ಲಿದೆ. ಪುರಿಯ ಮಠವೊಂದರಲ್ಲಿ 3 ತಲೆ 1 ಕಾಲಿನ ಭೈರವ ಮೂರ್ತಿಯುಂಟು. ಅನೇಕ ಕಡೆ ತ್ರಿಶೂಲ ಖಟ್ವಾಂಗವೇ ಅವನ ಇರವಿನ ಕುರುಹು. ಪಂಜಾಬಿನಲ್ಲಿ ಭೈರವನನ್ನೊಂದು ಅಪ್ರಾಮುಖ್ಯ ದೇವತೆ ಎಂದು ತಿಳಿಯಲಾಗಿದೆ ಎಂಬುದು ಪ್ರಶ್ನಾರ್ಹ ಅಂತಾನೆ ಯಾರು ಬ್ರಿಗ್ಸ್. ಇವನಿಗೆ ಧಾನ್ಯವನ್ನು ಅರ್ಪಿಸಲಾಗುತ್ತದೆ. ಇಲ್ಲಿ ಪಂಜಾಬ್ನಲ್ಲಿ ಪ್ರಾಣಿಗಳನ್ನ ಬಲಿ ನೀಡಲಾಗುತ್ತದೆ. ಮದ್ಯವನ್ನ ಅವನ ಮೇಲೆ ಸುರಿಯಲಾಗುತ್ತದೆ. ಕಾಯಿಲೆ ಮರಣವನ್ನ ಉಚ್ಚಾಟಿಸುವವನೆಂದು, ಮನುಷ್ಯರನ್ನ ದನಕರುಗಳನ್ನ ರಕ್ಷಿಸುವನೆಂದು ಅಲ್ಲಿ ತಿಳಿಯಲಾಗಿದೆ. ಸಂತಾನಕ್ಕಾಗಿಯೂ ಕೆಲವರು ಭೈರವನನ್ನ ಪೂಜಿಸುತ್ತಾರೆ. ಭೂಮಿ ತಾಯಿ ಅವನ ಮಡದಿ ಎಂದು ತಿಳಿದಿರುವುದರಿಂದ ಅವನು ಪುರುಷತ್ವದ, ಅಂದ್ರೆ ಸೃಷ್ಟಿಶಕ್ತಿ, ಫರ್ಟಿಲಿಟಿಯ ಸಂಕೇತ. ರೆವಾರಿಯ ಬಸ್ದಾದದಲ್ಲಿ ಧೀಮಾರಾ ಜನಾಂಗದ ಯುವತಿಯರನ್ನ ಅವನಿಗೆ ಲಗ್ನ ಮಾಡಲಾಗುತ್ತಿತ್ತು. ವಿವಾಹದ ನಂತರ ಅವರು ಸಾಯುತ್ತಿದ್ದರಿಂದ ಆ ಸಂಪ್ರದಾಯವನ್ನ ನಿಲ್ಲಿಸಲಾಯಿತು ಅಂತ. ಆಮೇಲೆ ಮಲ್ಲಾಹ್ ನಾವಿಕರು ಭೈರವನು ಒಮ್ಮೆ ತಮ್ಮ ಮುಳುಗುವ ಹಡಗನ್ನ ರಕ್ಷಿಸಿದ್ದನೆಂಬ ನಂಬಿಕೆಯಿಂದ ತಮ್ಮ ಪುತ್ರಿಯರೆಲ್ಲರನ್ನು ಅವನಿಗೆ, ಅಂದ್ರೆ ಭೈರವನಿಗೆ ಲಗ್ನ ಮಾಡುತ್ತಿದ್ದರು. ತದನಂತರ ಅವರಲ್ಲಿ ಒಬ್ಬರನ್ನ ಲಗ್ನ ಮಾಡಿ ಆಕೆಯನ್ನ ಆ ದೇವಾಲಯದ ಬಳಿಯೇ ವಾಸಿಸಲು ಬಿಡುತ್ತಿದ್ದರು. ಆದರೆ ಆಕೆ ಅಲ್ಲಿ 1 ವರ್ಷವೂ ಬದುಕಿರಲಿಲ್ಲವಾಗಿ ಒಂದು ಬೊಂಬೆಯನ್ನು ಲಗ್ನ ಮಾಡುವ ಪದ್ಧತಿಯನ್ನ ಈಗ ಅವರು ಇಟ್ಟುಕೊಂಡಿದ್ದಾರೆ. ಮೂಲ ಆಚರಣೆಗಳು ಕಾಲಕ್ರಮದಲ್ಲಿ ಇತರೆ ವಸ್ತುಗಳಿಂದ ಬದಲಾಯಿಸಲ್ಪಟ್ಟು ಮುಂದೊಮ್ಮೆ ಕೇವಲ ಸಂಕೇತಗಳಾಗಿ
ಉಳಿದು ಬಿಡುತ್ತವೆ ಅನ್ಲಿಕ್ಕೆ ಇದೊಂದು ಉತ್ತಮವಾದ ಉದಾಹರಣೆ ಇದು. ಪಂಜಾಬ್ನಲ್ಲಿ ಪ್ರತಿಯೊಂದು ಮುಖ್ಯ ಪಟ್ಟಣದಲ್ಲೂ ಭೈರವನಿರುತ್ತಾನೆ. ಬೆನಾರಸ್ನಲ್ಲಿ ಸಕ್ಕರೆ ಪಾನಕದಿಂದ ಮಾಡಿದ ನಾಯಿಗಳನ್ನ ಭೈರವನಿಗೆ ಅರ್ಪಿಸಲಾಗುತ್ತದೆ. ನಮ್ಮಲ್ಲಿ ಗೌರಮ್ಮಗೆ ಬೆಳಗುವ ಸಕ್ಕರೆಯ ಆರತಿ ಇಂಥ ಒಂದು ಹಿನ್ನೆಲೆ ಇಲ್ಲದೇ ಇಲ್ಲ ಅಂತ ನನಗನ್ನಿಸ್ತದೆ. ನಮ್ಮಲ್ಲಿ ಈಗ ಹಿರೇಗೌರಣಿವಿ ಅಂತ ಮಾಡ್ತಾರೆ. ಆ ಹಿರೇಗೌರಣಿವಿ ಮಾಡಿದಾಗ ಸಕ್ಕರೆ ಆರತಿ ಮಾಡ್ತಾರಲ್ಲ, ಅದರೆಲ್ಲ ಬೇರೆ ಬೇರೆ ಪ್ರಾಣಿಗಳನ್ನೇ ಮಾಡೋದು ಅದರಲ್ಲಿ. ಅದರಿಂದ ಇಂಥದೊಂದು ಹಿನ್ನೆಲೆ ಇರಬೇಕಂತ ನನಗೆ ಅನಿಸ್ತದೆ. ಸಕ್ಕರೆ ಆರತಿಯ ಬೇರೆ ಬೇರೆ ಪ್ರಾಣಿಯ ರೂಪಗಳು ಮೂಲ ಬಲಿ ಆಶಯವನ್ನೇ ವ್ಯಕ್ತಪಡಿಸುತ್ತಿರಬೇಕು ಅಂತ. ಬೆನಾರಸ್ದಲ್ಲಿ ಪ್ರಧಾನ ಭೈರವ ದೇವಾಲಯದ ಬಳಿ ಮರಣವನ್ನಪ್ಪಿದರೆ ಅವನು ಭೈರವ ಯಾತನ ಅನುಭವಿಸುವುದರಿಂದ ಶೀಘ್ರವೇ ಮುಕ್ತಿ ಪಡೆಯುತ್ತಾನೆಂದು ಅಂಥವನಿಗೆ ರುದ್ರಪಿಶಾಚ ಎಂದು ಕರೆಯುತ್ತಾರೆ. ಶಾರಂಗಿ ಹಾರದಲ್ಲಿ ಯೋಗಿಗಳು ಭೈರವನ ಹೆಸರಲ್ಲಿ ಭಿಕ್ಷೆ ಎತ್ತುತ್ತಾರೆ. ದಿಸ್ ಗಾಡ್ ಸೀಮ್ಸ್ ಟು ಬಿ ದ್ರವಿಡಿಯನ್ or aboriginal version and to have been inherited from Kapalikas and others of the same sectarian strain. In famous Prabodha Chandrodaya. In famous Prabodha Chandrodaya, a Kapalika controls Bhairava ಅಂತ ಹೇಳಿ ಬ್ರಿಗ್ಸ್ ಬರೆದಂತ ಸಾಲುಗಳಿವು. ಇಲ್ಲಿ ಭೈರವನು ದ್ರಾವಿಡ ಮೂಲದವನೆಂಬುದು ಸ್ಪಷ್ಟ. ಕಾಪಾಲಿಕವೂ ದ್ರಾವಿಡವೇ. ಆದರೆ ಭೈರವ ಮತ್ತು ಶಕ್ತಿಯರ ಪೂಜೆಯಲ್ಲಿ ಸುತ್ತಿಕೊಂಡ ನರಬಲಿ ಪ್ರಾಣಿಬಲಿಗಳು ಮಾತ್ರ ದ್ರಾವಿಡ ಆಗಿರಲಾರವು ಅಂತ. ಏಕೆಂದರೆ ಪಂಚಮಕಾರವನ್ನೊಳಗೊಂಡ ಚಕ್ರ ಪೂಜೆಯಲ್ಲಿ ಸಂಭೋಗವೇ ಪ್ರಮುಖ. ಇದರಲ್ಲಿ ಬಲಿಯ ಮಹತ್ವವಿಲ್ಲ. ಮದ್ಯ, ಮತ್ಸ್ಯ, ಮದಿರೆ, ಮಾನಿನಿ, ಮುದ್ರಾ ಈ 5 ಮಾಗಳಲ್ಲಿ ಮತ್ಸ್ಯವನ್ನು ನರಮಾಂಸ ಪ್ರಾಣಿ ರಕ್ತದ ಪ್ರತೀಕವಾಗಿ ಭಾವಿಸುವುದು ಸರಿಯಲ್ಲ. ಆಹಾರದ ಪದಾರ್ಥವೊಂದನ್ನ ಇಲ್ಲಿ ಅರ್ಪಿಸುವುದಕ್ಕೂ ಬಹಳ ಭೀಭತ್ಸ ಭಯಾನಕ ರುಂಡ ರಕ್ತವನ್ನೊಳಗೊಂಡ ಬಲಿಗೂ ಸಂಬಂಧ ಕಲ್ಪಿಸುವುದು ಅಸಮಂಜಸವಾದುದು. ಬಲಿಯು ಪಶುಪಾಲಕ ವರ್ಗಕ್ಕಿಂತ ಹೆಚ್ಚಾಗಿ ಬೇಟೆ ಮತ್ತು ಯುದ್ಧ ಪ್ರವೃತ್ತಿಯ ಜನಸಮುದಾಯದಿಂದ ಬಂದು ಭೈರವಾರಾಧನೆಯಲ್ಲಿ ಅದು ಸೇರಿಕೊಂಡಿರಬೇಕು. ಭೈರವನು ಸ್ವತಃ ಶಕ್ತಿಯ ಕಾಳಿಯ ಪೂಜಕ. ಶಕ್ತಿಯು ಮುಖ್ಯವಾಗಿ ಸಂತಾನಧಾತ್ರಿ, ರಕ್ಷಕಿ. ಈ ಸಂತಾನಧಾತೃತ್ವವನ್ನ, ರಕ್ಷಕ ಗುಣವನ್ನ ಭೈರವನ ಮೂಲತಃ ಶಕ್ತಿಯಿಂದ ಪಡೆದುಕೊಂಡಿದ್ದು. ಇವನ ಪೂಜೆಯ ಮೂಲ ಆಶಯ ಅಂದ್ರೆ ಭೈರವ ಶಕ್ತಿಯನ್ನು ಪೂಜೆ ಮಾಡ್ತಾನಲ್ಲ, ಅದರ ಮೂಲ ಆಶಯ ಉದ್ದೇಶ ಇವೇ ಇರಬೇಕು. ಆದರೆ ಬೇಟೆಗಾರರು, ಯುದ್ಧ ಪ್ರವೃತ್ತಿಯ ರಾಜಕೀಯ ಹಿತಾಸಕ್ತಿಯ ಜನರ ಸೇರ್ಪಡೆಯೊಂದಿಗೆ ಬಲಿ, ರಕ್ತ, ರುಂಡಗಳನ್ನು ಅರ್ಪಿಸುವ ಪದ್ಧತಿ ಇಲ್ಲಿ ಬೆರೆತುಕೊಂಡಿರುವಂತೆ ತೋರುತ್ತದೆ. ಕಾಪಾಲಿಕ ನಾಥ ಪರಂಪರೆಗಳೊಂದಿಗೆ ದ್ರಾವಿಡದ ಜೊತೆಗೆ ಆರ್ಯ ಅಂಶಗಳು ಕೂಡ ಇಲ್ಲಿ ಸೇರಿಕೊಂಡಿವೆ ಎಂಬುದನ್ನು ನಾವು ಗಮನಿಸಬೇಕು. ಬೌದ್ಧ, ಜೈನ, ಬ್ರಾಹ್ಮಣರ ಮಿಶ್ರಣ ಈ ಶೈವ ಪಂಥಗಳಲ್ಲಿ ಬಹು ಪ್ರಾಚೀನದಲ್ಲಿಯೇ ಆಗಿದೆ ಎನ್ನುವುದು ಸ್ಪಷ್ಟ. ಇನ್ನು ಕಣಪತರ ಬಲಿ ಸಂಪ್ರದಾಯ ಹೇಗಿದೆ ಅಂತ ನೋಡುವ. ನೇಪಾಳದಲ್ಲಿ ಕೋಣ, ಆಡುಗಳ ಮತ್ತು ಸಾಂದರ್ಭಿಕವಾಗಿ ಕೆಡ್ಡಾಮೃಗದ ಬಲಿ ಸಾಮಾನ್ಯ. ನೇಪಾಳ ಮತ್ತು ದೇವಿ ಪಠಾಣ್ಗಳಲ್ಲಿ ಹಾಗೆ ಅನೇಕ ಕಡೆ ಬಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತದೆ. ದೇವಿ ಪಠಾಣ್ನಲ್ಲಿ ಮೊಲೆಯುಣ್ಣುವ ಹಂದಿಗಳನ್ನು ದೇವಸ್ಥಾನಕ್ಕೆ ಹತ್ತಿರವಾಗಿ ಕೊಲ್ಲಲಾಗುತ್ತದೆ. ದಿನೋಧರ್ನಲ್ಲಿ ಕಚ್ನ ರಾವ್ ಎಂಬುವರು ಅರ್ಪಿಸುವ ಒಂದು ಕೋಣವಲ್ಲದೆ ಇನ್ನೊಂದು ಕೋಣವನ್ನು ದಸರಾದಲ್ಲಿ ನವರಾತ್ರಿಯ ದಿನ ಭೈರವನಿಗೆ ಬಲಿ ನೀಡಲಾಗುತ್ತದೆ. ಗೋರಖ್ಪುರದಲ್ಲಿ ಹಿಂದೂಕರಣಗೊಂಡ ಮುಸಲ್ಮಾನರು ದೇವಸ್ಥಾನದ ಬಳಿ ಬಲಿ ನೀಡುತ್ತಾರೆ. ನೋಡಲ್ಲಿ, ಹಿಂದೂಐಸ್ಡ್ ಮುಸ್ಲಿಮ್ಸ್ ಅವರು ಕೂಡ ಈ ಭೈರವನಿಗೆ ಬಲಿ ನೀಡ್ತಾರೆ. ಕಾಮಾಖ್ಯದಲ್ಲಿ ನರಬಲಿ ಆಚರಣೆ ಇದ್ದು ಗೋರಖನಾಥ್ ಮತ್ತು ಭೀಮಸೇನರು ಈ ನರಬಲಿಗೆ ಬದಲಿ ಕೋಣನ ಬಲಿಯನ್ನ ರೂಢಿಗೆ ತಂದರು ಅಂತ ಹೇಳಲಾಗಿದೆ. ಆದರೆ ನರಬಲಿ ಬ್ರಿಟಿಷ್ ಕಾಲದಲ್ಲಿ 1832ರಲ್ಲಿ ನಿಷೇಧಿಸಲ್ಪಟ್ಟಿತು ಅಂತ. ಬ್ರಿಟಿಷ್ನವರು ಒಂದು ಕಾನೂನನ್ನ ಜಾರಿ ಮಾಡಿದ ಮೇಲೆ 1832ರಲ್ಲಿ ಆಗ ಅಲ್ಲಿ ಕಾಮಾಖ್ಯದಲ್ಲಿ ನರಬಲಿ ನಿಲ್ತು ಅಂತ. ಭೈರವನಿಗೆ ಚಿಕ್ಕ ಬೆರಳು ಅಥವಾ ನಾಲಿಗೆಯ ತುದಿಯಿಂದ ಒಂದು ರಕ್ತದ ಹನಿಯನ್ನ ಅರ್ಪಿಸುವ ಸಂಪ್ರದಾಯವಿದೆ. ಮಾಂಸವನ್ನ ತಿನ್ನದವರು ಅಥವಾ ಪ್ರಾಣಿಯನ್ನ ಕೊಡದವರು ಈ ರಕ್ತ ತರ್ಪಣವನ್ನ ಮಾಡುತ್ತಾರೆಂದು ಬ್ರಿಗ್ಸ್ ಬರೆಯುತ್ತಾನೆ. ಆದರೂ ಅದು ಮೂಲತಃ ಎಲ್ಲೆಡೆ ಸಾಮಾನ್ಯವಾಗಿ ನರಬಲಿ, ಬಲಿ ಆಚರಣೆ ರೂಢಿಯಲ್ಲಿದ್ದುದನ್ನು ಸೂಚಿಸುತ್ತದೆ. ಕಾಳರಾತ್ರಿಯಂದು ಬಲಿಗೆ ಆಡನ್ನ ಒದಗಿಸದಿದ್ದಲ್ಲಿ ಪೂಜಾರಿಯು ಸ್ವತಃ ತನ್ನ ರಕ್ತವನ್ನೇ ಭೈರವನಿಗೆ ನೀಡಬೇಕು. ಅಥವಾ ರಕ್ತವನ್ನ ಕುಡಿಯುವ ಪೂಜಕನಿಂದ ಭೈರವ ಏನನ್ನು ಬೇಡುತ್ತಾನೋ ಅದನ್ನ ನೀಡಬೇಕು. ಶಕ್ತಿಯ ಎಡಗೈ ಪೂಜಾಚಾರದಲ್ಲಿ ಪಂಚತತ್ವಗಳೇ ಬಲಿ ಎನ್ನುತ್ತಾನೆ ಬ್ರಿಗ್ಸ್. ಇಲ್ಲಿಯೇ ಅರ್ಥವಾಗುತ್ತದೆ ಬಲಿ ಶಕ್ತಿ ಪೂಜೆಗೆ
ಹೊರಗಿನದು ಎಂದು. ಇನ್ನು ಕಾಮಾಖ್ಯದ ಬಗ್ಗೆ ಒಂದಷ್ಟು ಟಿಪ್ಪಣಿಯನ್ನು ನಾವು ನೋಡಬಹುದು. ಅಸ್ಸಾಂ ರಾಜ್ಯದ ಕಾಮರೂಪ ಜಿಲ್ಲೆಯ ಗೌಹಾತಿಯಿಂದ 2 ಮೈಲಿ ಕೆಳಗೆ ಬ್ರಹ್ಮಪುತ್ರ ನದಿ ದಡದ ಬೆಟ್ಟದ ಮೇಲೆ ಕಾಮಾಖ್ಯ ದೇವಾಲಯವಿದೆ. ಈ ದೇವಿಯು ಬೌದ್ಧರ ವಜ್ರಯಾನ ಪಂಥದವರೆಗೂ ಕೂಡ ಸಂಬಂಧಪಟ್ಟದ್ದು ಅಂತ ತಿಳಿಯಲಾಗಿದೆ. ಪದ್ಮ ಪುರಾಣದಲ್ಲಿ ಈ ಸ್ಥಳದ ಉಲ್ಲೇಖ ಉಂಟು. ಕಾಮರೂಪ ಸಾಮ್ರಾಜ್ಯದ ಉಲ್ಲೇಖ ಮಹಾಭಾರತದಲ್ಲೂ ಇದೆ. ಈ ದೊರೆಗಳ ತಾಮ್ರಶಾಸನಗಳು ಕ್ರಿಸ್ತಶಕ 9-10 ಕಾಲದವು. ಕಾಮಾಖ್ಯಳ ದೇವಾಲಯವಿರುವ ಬೆಟ್ಟದ ಹೆಸರು ಕಾಮಗಿರಿ. 51 ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಇಲ್ಲಿ ಶಕ್ತಿಯ ಯೋನಿ ಬಿದ್ದಿತ್ತಂತೆ. ಶಿವ ಕಾಮನನ್ನ ದಹಿಸುವ ಪ್ರದೇಶವೂ ಕೂಡ ಇದೆ. ಈ ದೇವಾಲಯ ಹಲವಾರು ಬಾರಿ ಪುನರ್ ನಿರ್ಮಿಸಲ್ಪಟ್ಟಿದೆ. ಕ್ರಿಸ್ತಶಕ 8ರಲ್ಲಿ ಅಹೋಂ ರಾಜ ಇದನ್ನ ಬೆಂಗಾಲದ ನಾಡಿಯಾ ಪಾರ್ಬಾಟಿಯಾ ಗೋಸೈನ್ ಎಂಬ ಬ್ರಾಹ್ಮಣ ಕುಟುಂಬಕ್ಕೆ ವಹಿಸಿ ಕೊಟ್ಟಿದ್ದನಂತೆ. ಶಕ್ತಿಯ ವಿಭಿನ್ನ ರೂಪಗಳಿಗೆ ಸೇರಿದ 10 ದೇಗುಲಗಳು ಬೆಟ್ಟದ ಮೇಲಿವೆ. ಆದರೆ ಮುಖ್ಯ ದೇವಾಲಯ ಬಿಟ್ಟರೆ ಯಾವುದೊಂದು ಕಲಾತ್ಮಕವಾಗಿ ಆಕರ್ಷಣೀಯವಾಗಿಲ್ಲ. 1924ರ ಕಾಲದಲ್ಲಿ ಯುರೋಪಿಯನ್ನರಿಗೆ ದೇವಾಲಯದೊಳಕ್ಕೆ ಪ್ರವೇಶ ನಿಷಿದ್ಧವಾಗಿತ್ತು. ದೇಗುಲದ ಕೆಳಗೆ ತಗ್ಗಿನ ಬಂಡೆಯೊಂದರಲ್ಲಿ ಇರುವ ಹೊದರಿಗೆ ಶಕ್ತಿಯ ಯೋನಿ ಅಂತ ಅನ್ನಲಾಗುತ್ತದೆ. ಗುಡಿಯ ಮುಂದೆ 2 ಕಂಬಗಳಿದ್ದು ಪ್ರತಿದಿನ ಬೆಳಗ್ಗೆ ಆಡೊಂದನ್ನ ಅವುಗಳಿಗೆ ಕಟ್ಟಿ ಬಲಿ ನೀಡಲಾಗುತ್ತದೆ. ಆ ಪ್ರಮುಖ ದೇವಾಲಯದ ಕೆಳಗೆ ಭೈರವಿಯ ದೇಗುಲವಿದೆ. ಕಾಮಾಖ್ಯಳಿಗೆ ಸಂಬಂಧಿಸಿದಂತೆ ಯೋನಿ ತಂತ್ರ, ಮಹಾನಿರ್ವಾಣ ತಂತ್ರ, ಕಾಳಿಕಾ ಪುರಾಣಗಳಿವೆ. ಪಂಚಮಕಾರದ ಪೂಜೆ, ಬಲಿ, ಸಂಭೋಗ ಇವೇ ಈಕೆಯನ್ನು ಪೂಜಿಸುವ ವಿಧಾನಗಳು. ಆಘೋರಿಗಳು ಇಲ್ಲಿ ಕಾಣಸಿಗುತ್ತಾರೆ. 1924ರಲ್ಲಿ ಬ್ರಿಗ್ಸ್ ಬರೆಯುವಂತೆ ಕಾಮಾಖ್ಯಳಿಗೆ ಈಚೀಚಿನವರೆಗೂ ಕೂಡ ನರಬಲಿ ನೀಡಲಾಗುತ್ತಿತ್ತು. 1832ರಲ್ಲಿ ಸರ್ಕಾರ ನರಬಲಿಯನ್ನ ನಿಷೇಧಿಸಿತು. ಸರ್ಕಾರದ ಅನುಮತಿ ಸಿಕ್ಕರೆ ಆಗಲೂ ಕೂಡ ಆ ಅನಿಷ್ಟ ಪರಂಪರೆ ಮುಂದುವರಿಸಲು ಜನರು ಸಿದ್ಧ ಎಂದು ಬರೆಯುತ್ತಾನೆ. 1565ರಲ್ಲಿ ನವೀಕೃತ ದೇಗುಲವನ್ನ ಆ ದೇವಿಗೆ ಅರ್ಪಿಸುವಾಗ ರಾಜ ಮಹಾರಾಜರಿಗೆ ಕಾಣಿಕೆಗಳನ್ನು ಅರ್ಪಿಸುವಂತೆ ತಾಮ್ರದ ದೊಡ್ಡ ಹರಿವಾಣದಲ್ಲಿ 144 ನರರುಂಡಗಳನ್ನು ಅರ್ಪಿಸಲಾಗಿತ್ತಂತೆ. ದೇಹದ ಮೇಲೆ ಯಾವುದೇ ಕಲೆ, ಮಚ್ಚೆ, ಗುರುತುಗಳಿಲ್ಲದ 25 ವರ್ಷದ ಜೌವನಿಗನೇ ಈಕೆಗೆ ಬಲಿ ಅಂತ. ಆಮೇಲೆ ಭೋಗೀಸ್ ಎಂಬ ಒಂದು ಜನಾಂಗ, ಆ ಜನಸಮುದಾಯದ ಹೆಸರು, ಆ ದೇವಿಗೆ ನರಬಲಿ ಹೋಗ್ತಕ್ಕಂಥ ಜನಸಮುದಾಯದ ಹೆಸರು ಭೋಗೀಸ್ ಅಂತ. ಆ ಜನಾಂಗ ಸ್ವಯಂ ಇಚ್ಛೆಯಿಂದ ಬಲಿಗೆ ಸಿದ್ಧವಿರುವರಂತೆ. ದೇವಿ ವಾಣಿಯಾಗಿದೆ ಎಂದರೆ ಆ ಜನ ತಾವು ವಿಶಿಷ್ಟವೆಂದು ಬೀಗುತ್ತಿದ್ದರಂತೆ. ಕಾಳಿಕಾ ಪುರಾಣದ ಒಂದು ಅಧ್ಯಾಯದಲ್ಲಿ ವಿವರಿಸಿದ ನರಬಲಿಯ ವಿಧಾನವನ್ನ ಬ್ರಿಗ್ಸ್ ಅಡಿ ಟಿಪ್ಪಣಿಯಲ್ಲಿ ನೀಡಿದ್ದಾನೆ. ರಾಜಕೀಯ ಅಧಿಕಾರ ಮತ್ತು ಧನ ಅಧಿಕವೆನ್ನಿಸಿ ವಾಮಾಚಾರಗಳು ಮತ್ತೆ ತಲೆ ಎತ್ತುತ್ತಿರುವ ಇಂದಿನ ಕಲುಷಿತ ಸಾಮಾಜಿಕ ವಾತಾವರಣದಲ್ಲಿ ಇಂತಹ ಆಚರಣೆಗಳ ಇತಿಹಾಸ ಬಗೆದು ಅವುಗಳ ಟೊಳ್ಳುತನ ಮತ್ತು ಅಮಾನವೀಯತೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅಂತ. ಈ ನರಬಲಿಯನ್ನ ಮೊದಲು ತ್ರೈವರ್ಣಿಕರು ಮಾಡುವಂತಿಲ್ಲ. ಮೊದಲ ತ್ರೈವರ್ಣಿಕರು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ಆಮೇಲೆ ವೈಶ್ಯ, ಇವ್ರು 3 ಮಾಡಂಗಿಲ್ಲ ಅಂತ. ಬ್ರಾಹ್ಮಣರ ನಿರ್ದೇಶನದಂತೆ ಅನಾರ್ಯರು ಈ ಬಲಿಯನ್ನು ಆಚರಿಸಿದರು. ಆರ್ಯ ಧರ್ಮಕ್ಕೆ ಇದು ಸಂಬಂಧಪಟ್ಟದ್ದಲ್ಲ ಎಂಬ ನಿಷೇಧದ ಇಂಗಿತಾರ್ಥವೇನು ಅನ್ನೋದು ನನ್ನ ಪ್ರಶ್ನೆ. ಆದರೆ ರಾಜಕುವರ, ಮಂತ್ರಿ ಇಂಥವರು ಮಾಡಬಹುದಂತೆ. ಬಲಿ ಕೊಡುವವನು ಬಲಿಯಾಗಲಿರುವವನಲ್ಲಿ ಬ್ರಹ್ಮಾದಿ ತ್ರಿಮೂರ್ತಿಗಳೆಲ್ಲ ಇರುವರೆಂದು ಭಾವಿಸಿ ಅವನನ್ನ 3 ಸಾರಿ ಪೂಜಿಸಿ ಆ ಬಲಿ ಸ್ವತಃ ಶಿವನೇ ಎಂದು ಭಾವಿಸಿ ಬಲಿ ನೀಡಬೇಕಂತೆ. ಈ ಬಲಿ ಮತ್ತು ಶಿವಗಳ ಐಡೆಂಟಿಫಿಕೇಶನ್ ಕೂಡ ಜನರಲ್ಲಿ ಇದೆ ಅಂತ ಹೇಳ್ತಾನೆ ಬ್ರಿಗ್ಸ್. ಇಲ್ಲಿ ಸೂಚ್ಯವಾಗಿ ತಿಳಿಯುವಂತೆ ಪೌರೋಹಿತ್ಯ ಮತ್ತು ರಾಜಕೀಯ ಗದ್ದುಗೆಯುಳ್ಳ ಮೇಲ್ಪಂಕ್ತಿಯ ಜನರಲ್ಲಿ ಈ ನರಬಲಿ ಹುಟ್ಟಿ ಕಾಲಕ್ರಮದಲ್ಲಿ ಆ ಬಲಿಗೆ ಯಾವುದೋ ಕೆಳವರ್ಗವನ್ನ ಮೀಸಲುಗೊಳಿಸಿದಂತೆ ಕಾಣುತ್ತದೆ. ಈ ನಿಟ್ಟಿನಲ್ಲಿ ಆ ಜನರನ್ನ ಇದಕ್ಕೆ ಬಗ್ಗಿಸಲು ಅನೇಕ ಮೂಢನಂಬಿಕೆಗಳನ್ನು ಆಳುವ ವರ್ಗ ಸೃಷ್ಟಿಸಲು ಸಾಧ್ಯವಿದೆ. ಬಲಿಯಾಗುವವನು ಶ್ರೇಷ್ಠ ಕುಲಜನೇ ಆಗಿರಬೇಕೆಂಬ ಸೂಚನೆ ಅವನು ಸಾಕ್ಷಾತ್ ಶಿವ ಎಂಬುದರಲ್ಲಿ ನಾವು ಕಾಣಬಹುದು. ಕಾಪಾಲಿಗಳ ಕಪಾಲವು ಕುಲೋತ್ತಮ ಅಥವಾ ಪುರುಷೋತ್ತಮನದೇ ಆಗಿರಬೇಕು, ಬಹಳ ಸ್ಪಷ್ಟವಾಗಿ ಬ್ರಾಹ್ಮಣದೇ ಆಗಿರಬೇಕು ಅನ್ನುವಂತ ಒಂದು ವಿಚಾರ ಇದೆ. ಆದ್ರಿಂದ ಈ ಊಹೆಯನ್ನ ಅದು ಬೆಂಬಲಿಸ್ತದೆ. ಆಮೇಲೆ ಅಸಾಪುರ ದೇವಿ ಅಂದ್ರೆ ಕಾಮಾಖ್ಯ ದೇವಿಗೆ ಮೊದಲು ಬಹಳ ಪ್ರಾಚೀನದಲ್ಲಿ ನರಬಲಿ ಹೋಗ್ತಕ್ಕಂಥವ್ರು ಅದು ಮೇಲ್ವರ್ಣದ ಜನ, ಅದರಲ್ಲೂ ಅಧಿಕಾರ ಬಹಳ ನೋಬೆಲ್ ಪರ್ಸನ್ ಅಂತ. ಇದು ಕಾಪಾಲಿಕರಲ್ಲಿ ಅವರ ನರಕಪಾಲ ಬೇಕಲ್ಲ, ಅದು ಒಬ್ಬ ನೋಬೆಲ್ ಪರ್ಸನ್ಸ್ ಹೆಡ್ ಆಗ್ಬೇಕು ಅನ್ನುವಂತ ಒಂದು ವಿಚಾರ ಇದೆ.
ಇದೆಲ್ಲದರ ಹಿನ್ನೆಲೆ ಒಂದು. ಇನ್ನೊಂದು ಕಡೆ ದ್ರಾವಿಡ ಸಂಪ್ರದಾಯದಲ್ಲಿ ಸಂಭೋಗ ಇಂಪಾರ್ಟೆಂಟ್, ಇಲ್ಲಿ ಬಲಿ ಇಂಪಾರ್ಟೆಂಟ್ ಅಲ್ಲ. ಬಲಿ ಮೂಲತಃ ಆರ್ಯರಲ್ಲಿ ಯಜ್ಞಯಾಗಾದಿಗಳಲ್ಲೇ ಕಾಣ್ತದೆ. ಅದು ಅವನು ಪ್ರಜಾಪತಿ ವಿಶ್ವ ಸೃಷ್ಟಿ ಮಾಡನ್ ತಾನೇ ಅವನು ಅಶ್ವರೂಪ ತಾಳಿ ಅವನು ಬಲಿ ಹೋಗ್ತಾನ ಅವನು. ಹಾಗಾಗಿ ಅಲ್ಲಿ ಪುರುಷ ಬಲಿಯ ಮೂಲ ಅಲ್ಲಿದೆ. ಆ ಕಾರಣಕ್ಕಾಗಿ ನನಗೆ ಈ ನರಬಲಿ ಅಂತಕ್ಕಂಥದ್ದು ಮೊದಲು ಮೇಲ್ವರ್ಣದಲ್ಲಿದ್ದು ಆಮೇಲೆ ಅದನ್ನ ಕೆಳಗೆ ತಗೊಂಬಂದಿದ್ದಾರೆ, ಆಮೇಲೆ ಏನೇನೋ ಅದಕ್ಕೆ ಪುರಾಣ ಕಥೆ ಕಟ್ಟಿದ್ದಾರೆ ಅಂತ ಅಷ್ಟೇ. 16 ವರ್ಷದ ಕುವರಿಯ ಪೂಜೆ ಮಲಬಾರದಲ್ಲಿದ್ದು ಆಕೆ ಬಾಲಸುಂದರಿ, ತ್ರಿಪುರ ಸುಂದರಿ, ತ್ರಿಪುರ ಕುಮಾರಿ, ಮಹಾವಿದ್ಯೆಗಳಲ್ಲಿ ಒಬ್ಬಳು. ಮಹಾವಿದ್ಯಾಗಳಲ್ಲಿ ಒಬ್ಬಳು. ಮಕ್ಕಳ ಸಂರಕ್ಷಣೆ ಫಲವಂತಿಕೆಗಾಗಿ ಆಕೆಯ ಪೂಜೆ. ಅಲ್ಮೋರಾದ ದ್ವಾರಾಹತ್ ಬಳಿಯ ದುನಾಗಿರಿಯ ತ್ರಿಪುರಾದೇವಿ ಗುಡಿಯಲ್ಲಿ ನೋಡಿದಂತೆ ಯಾವುದೇ ಮಾಂಸದ ಅರ್ಪಣೆ ಇಲ್ಲ. ಬಂಜೆ ಹೆಂಗಸು ದೇವಿಯ ಮುಂದೆ ದೀಪ ಹಿಡಿದು ರಾತ್ರಿ ಇಡೀ ನಿಲ್ಲಬೇಕು ಎಂದು ಮಾತ್ರ ಬ್ರಿಗ್ಸ್ ಹೇಳುತ್ತಾನಾದರೂ ಇಲ್ಲೇನೋ ಪ್ರಾಚೀನ ಆಚರಣೆ ಮುಚ್ಚಿ ಹೋಗಿದೆ ಎಂಬ ಅನುಮಾನ ಬರುತ್ತದೆ. ದೇವಿಯ ಪೂಜಾರಿ ಅಥವಾ ಮತ್ತಾವುದು ಗಂಡಸು ಗುಪ್ತವಾಗಿ ಬಂದು ಆ ಹೆಂಗಸಿನೊಂದಿಗೆ ಸಂಭೋಗ ಮಾಡುವಂತಹ ಪದ್ಧತಿಯೊಂದು ಇಲ್ಲಿ ಇದ್ದಿರಬೇಕು ಒಂದು ಕಾಲಕ್ಕೆ, ಅದು ಮುಚ್ಚಿ ಹೋಗಿದೆ ಅಂತ. ಆಮೇಲೆ ಭೈರವಿಯರು ನಾಯಕರು ವಾಮಾಚಾರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಗಂಡಸರು ಭೈರವರಾದರೆ ಹೆಂಗಸರು ತಾಯಿಯರಲ್ಲ, ಜೌವನಿಯರು, ಕುವರಿಯರು. ಅವರು 8 ಮಂದಿ: ಬಾಲಿನಿ, ಕಾಮೇಶ್ವರಿ, ವಿಮಲಾ, ಅರುಣ, ಮೇದಿನಿ, ಜೈನಿ, ಸರ್ವೇಶ್ವರಿ, ಕೌಳೇಸ್ತಿ. ಈ ಆಚರಣೆಯಲ್ಲಿ ಸ್ವೇಚ್ಛಾಚಾರ ಇರುತ್ತದೆ. ಈ ಎಡಗೈ ಆಚಾರವು ತಂತ್ರಾನುಸಾರವಾದುದೇ, ಪುರಾಣಾನುಸಾರವಾದುದೇ. ದಕ್ಷಿಣಾಚಾರ ಅಂದ್ರೆ ಬಲಗೈ. ದಕ್ಷಿಣಾಚಾರದಲ್ಲಿ ಸೆಕ್ಸ್ ಇಲ್ಲದಿದ್ದರೂ ರಕ್ತ ಬಲಿ ಇದ್ದೇ ಇದೆ. ಯೋಗಿಗಳು ಪಾಶುಪಥ, ಕಾಳಾಮುಖ ಮತ್ತು ಕಾಪಾಲಿಕ ಇವರ ಪೂರ್ವಜರು ವಾಮಾಚಾರಿಗಳು ಅಂತ ಹೇಳಿ ಬ್ರಿಗ್ಸ್ ಬರೀತಾನೆ. ಕಾಳಾಮುಖರು, ಕಾಪಾಲಿಕರು, ಕಾಳಿಯ ಆರಾಧಕರು ಇವರೆಲ್ಲರೂ ಶಾಕ್ತರು ಅಂತನೂ ಕೂಡ ಬ್ರಿಗ್ಸ್ ತನ್ನ ಕೃತಿಯಲ್ಲಿ ಹೇಳ್ತಾನೆ. ನೋಡಿ, ಕಾಳಿ ಈಸ್ ದಿ ಮೋಸ್ಟ್ ಟೆರಿಬಲ್ ಆಸ್ಪೆಕ್ಟ್ ಆಫ್ ದುರ್ಗಾ ಅಂಡ್ ಶಕ್ತಿ, ಎಕ್ಸೆಪ್ಟಿಂಗ್ perhaps that of Bhairavi. In the Bhishma Parva, she is Kapali. By the Kapalikas and Kalamukas, her fierce spirit was appeased both by animal and by human sacrifices ಅಂತ ಬರೀತಾನೆ. ಈ ಮೇಲಿನ ಬ್ರಿಗ್ಸ್ ಹೇಳಿಕೆಯಲ್ಲಿ ಕಾಳಾಮುಖರು, ಕಾಪಾಲಿಕರು ಮೂಲತಃ ವಾಮಾಚಾರ ಪರಂಪರೆಯವರೇ ಆಗಿದ್ದು ಸ್ಪಷ್ಟ. ಪ್ರಾಣಿ ಬಲಿ, ನರಬಲಿಗಳ ಮೂಲಕ ಕಾಳಿಯನ್ನ ಸಂಪ್ರೀತಗೊಳಿಸುತ್ತಿದ್ದಂತಹ ಪರಂಪರೆ ಅವರದು. ಈ ಕಾರಣಕ್ಕಾಗಿಯೇ ಕಾಳಾಮುಖರಿಂದ ಕಾಪಾಲಿಕರನ್ನ ವಿಭಿನ್ನೀಕರಿಸಿ ನೋಡಲು ಶಂಕರಾಚಾರ್ಯರಿಗೆ ಮತ್ತು ರಾಮಾನುಜಾಚಾರ್ಯರಿಂದ ಸಾಧ್ಯವಾಗಿಲ್ಲ ಅಂತ ನಾವು ಹೇಳಬಹುದು. ಕಣ್ಪಥರು ಲಿಂಗ ಮತ್ತು ಯೋನಿ ಎರಡರ ಪೂಜಕರು ಹೌದು. ಸಿದ್ಧಿ ಸಾಧನೆಗೆ ಸ್ವಭಾವ ನಿಗ್ರಹ ಅಂದ್ರೆ ರಿಸ್ಟ್ರೈಂಟ್ ಆಫ್ ಪ್ಯಾಷನ್ಸ್ ಅಂತ ಅವಶ್ಯಕತೆ ಇಲ್ಲ. ಅವರು ಸ್ತ್ರೀಯನ್ನ ಅಂದ್ರೆ ಶಕ್ತಿಯನ್ನ ಸಂಪೂರ್ಣ ಪುರುಷ ಸಂಭೂತಳೆಂದೇ ಭಾವಿಸುವರು, ಅಂದ್ರೆ ಶಿವ ಸಂಭೂತಳಂತ ಭಾವಿಸ್ತಾರೆ. ಶಕ್ತಿಯೊಳಗೆ ಶಿವನಿದ್ದಾನೆಂದು ಇಲ್ಲಿ ಅರ್ಥ. ನೋಡಿ, ಈಗ ಶೈವದಲ್ಲಿ ಏನಾಗಿದೆ, ಶಿವಶಕ್ತಿ ಸಂಭೂತ ಅನ್ನೋ ಮಾತಿದೆ. ಆದ್ರೆ ಇದಕ್ಕಿಂತ ಹಿಂದಿನ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ, ಶಕ್ತಿಯೊಳಗೆ ಶಿವನಿದ್ದಾನೆ, ಶಕ್ತಿಯೇ ಶಿವ ಸಂಭೂತಳು ಅಂತ ಅರ್ಥ. ಅಂದ್ರೆ ಪುರುಷ ಪ್ರಧಾನ ಆಗಮಗಳು ಶಿವನನ್ನೇ ಶಕ್ತಿ ಸಂಭೂತನನ್ನಾಗಿ ನೋಡುತ್ತವೆ. ಆದರೆ ತಂತ್ರಗಳು ಶಕ್ತಿಗೆ ಮಹತ್ವ ಕೊಡುತ್ತವೆ. ಶಕ್ತಿಯಲ್ಲಿ ಶಿವನಿದ್ದಾನೆಂದು ನಂಬಿದ ಕಣ್ಪಥರು ಸ್ತ್ರೀ ತತ್ವ ಪ್ರಧಾನ ಪೂಜೆಗೆ ಮಹತ್ವ ಕೊಡುತ್ತಾರೆ. ಇವರ ಪೂಜಾಚಾರಗಳೆಲ್ಲ ಚಕ್ರ ಪೂಜೆಗೆ ಸಂಬಂಧಿಸಿವೆ. ಕಮಲವನದಲ್ಲಿ ಶಿವನ ತೊಡೆಯ ಮೇಲೆ ಮಂಡಿತಳಾದ ದೇವಿಯ ಮೇಲೆ ಏಕಾಗ್ರತೆ ಸಾಧಿಸುವುದರ ಮೂಲಕ ದಶದಳಗಳ ಶ್ರೀಚಕ್ರದಲ್ಲಿ ನವಯೋನಿಗಳನ್ನು ಪ್ರತಿನಿಧಿಸುವಂತಹ ಚಿತ್ರದ ಮಧ್ಯೆ ಬಿಡಿಸಲಾದ ಯೋನಿ ಚಿತ್ರವೊಂದನ್ನು ಪೂಜಿಸುವ ಮೂಲಕ, ಅಥವಾ ಜೀವಂತ ಸುಂದರ ಸ್ತ್ರೀಯನ್ನ ಪೂಜಿಸುವ ಮೂಲಕ, ಅಥವಾ ಯಾವುದೇ ಜಾತಿ ವರ್ಣ ಭೇದಗಳಿಲ್ಲದೆ ಗುಪ್ತ ಸಂಭೋಗಗಳ ಮೂಲಕ, ಭೈರವ ಚಕ್ರದಲ್ಲಿ ಸಂಭೋಗಗಳ ಮೂಲಕ ನಿಗೂಢ ಸತ್ಯಗಳನ್ನ ಅರಿಯುವರು ಅಂತ. ಯೋಗಿಗಳ ಆಚರಣೆಗಳ ಆಧಾರದಿಂದ ನಾವೇನು ನಿರ್ಧರಿಸುತ್ತೇವೆಯೋ ಅದಕ್ಕಿಂತಲೂ ಹೆಚ್ಚು ವಾಮಾಚಾರಗಳು ವಿಸ್ತೃತವಾಗಿ ಆ ಕಾಲದಲ್ಲಿ ಹರಡಿದ್ದಿರಬೇಕು. ಬೆಂಗಾಲ, ಹಿಮಾಲಯಗಳಲ್ಲಿ ಅತಿ ಹೆಚ್ಚು. ಕೊನೆಯ ಪಕ್ಷ ಕ್ರಿಸ್ತಶಕ 3-4 ಪ್ರಾಚೀನದಿಂದ ಅವುಗಳು ರೂಢಿಯಲ್ಲಿವೆ ಅಂತ ಬ್ರಿಗ್ಸ್ ಅಭಿಪ್ರಾಯ ಪಡ್ತಾನೆ. ಆದರೆ ಇವು ಸಿಂಧೂ ನಾಗರಿಕತೆಯಷ್ಟು ಪ್ರಾಚೀನದವೆಂದು ನಾವು ಅರಿಯಬೇಕು. ಶಕ್ತಿಯನ್ನ ಸಹಜ ರೂಪದಲ್ಲಿ ಪೂಜಿಸುವ ತಾಂತ್ರಿಕ ಯೋಗಿಗಳು ಆಕೆಯನ್ನು ಸಂಪ್ರೀತಗೊಳಿಸಿ ಅವಳ ಪ್ರತಿನಿಧಿಯ ಮೂಲಕ ಆ ಪರಮಶಕ್ತಿಯನ್ನ ಕೂಡುವ ಮತ್ತು ಅಲೌಕಿಕ ಅದ್ಭುತ ಶಕ್ತಿ ಸಾಮರ್ಥ್ಯಗಳನ್ನು ಗಳಿಸುವ ಪ್ರಯತ್ನ ಮಾಡುತ್ತಾರೆ. ಗಂಡು ಹೆಣ್ಣಿನ ಮಿಲನ ಶಿವನ ದ್ವಿಲಿಂಗಿ ಗುಣವನ್ನ ಅಥವಾ ಅರ್ಧನಾರೀಶ್ವರಿ ಗುಣವನ್ನ ಅದು ಪ್ರತಿನಿಧಿಸುತ್ತದೆ.
ತಾಂತ್ರಿಕಾಚಾರಗಳ ಮೂಲ ಉದ್ದೇಶ ಇದೂ ಅಲ್ಲ. ಯೋಗಿಗಳು ಭಾವಿಸಿದ ಉದ್ದೇಶ ತದನಂತರದ ಪುರೋಹಿತಶಾಹಿಯ ಸೃಷ್ಟಿ ಅಷ್ಟೇ ಅದು. ಇನ್ನ ಚಕ್ರ ಪೂಜೆಯ ವಿಚಾರವೊಂದನ್ನ ಪ್ರಸ್ತಾಪಿಸೋಣ. ನೋಡಿ, ಮಂಡಲವನ್ನ ಬರೀತಾರೆ, ಜಾತಿ ವರ್ಣ ಭೇದವಿಲ್ಲದೆ ಗಂಡು ಹೆಣ್ಣು ಸೇರ್ತಾರೆ, ಪಂಚಮಕಾರಗಳಾದ ಮದ್ಯ ಮಾಂಸ ಮತ್ಸ್ಯ ಮುದ್ರಾ ಮೈಥುನಗಳು ಅಲ್ಲಿ ಇರ್ತವೆ. ಪೂಜಕನು ಪ್ರಥಮವಾಗಿ ಹಿಂದಿನ ರಾತ್ರಿಯ ಸ್ತ್ರೀಯೊಬ್ಬಳನ್ನ ಹುಡುಕಿಕೊಂಡು ಬಂದಿರಬೇಕು. ದಕ್ಷಿಣಾಚಾರದವನಾದರೆ ಅವನ ಪತ್ನಿ ಭಾಗವಹಿಸುತ್ತಾಳೆ. ವಾಮಾಚಾರದವನಾದರೆ ಅಗಸ, ಕ್ಷೌರಿಕ, ಸೂಳೆ, ನಟಿ ಮುಂತಾದ ಕೀಳು ಜಾತಿಯ ಸ್ತ್ರೀಯರನ್ನ ಕರೆತರುತ್ತಾರೆ. ಆಕೆಯನ್ನ ಚಾಪೆ ಅಥವಾ ನಿರ್ದಿಷ್ಟ ಆಸನದ ಮೇಲೆ ನಗ್ನವಾಗಿ ಕೂಡಿಸಬೇಕು. ಬೇಯಿಸಿದ ಮೀನು, ಆಮೇಲೆ ಉರಿದ ಪೀಸ್, ಅನ್ನ, ಮದ್ಯ, ಸಿಹಿ ಪದಾರ್ಥ, ಹೂ ಇತ್ಯಾದಿಗಳು ಇರಬೇಕು. ಅಲ್ಲಿ ಮಂಡಿತಳಾದ ಹೆಂಗಸನ್ನು ಒಳಗೊಂಡ ಇವೆಲ್ಲವನ್ನು ಮಂತ್ರದಿಂದ ಶುದ್ಧೀಕರಣ ಮಾಡಬೇಕು. ಆಮೇಲೆ ದೇವಿಯ ಪೂಜೆ, ಆ ಹೆಂಗಸಿನ ಪೂಜೆ, ಆ ಹೆಂಗಸು ಮದ್ಯವೂ ಸೇರಿದಂತೆ ಎಡೆ ಮಾಡಿದ ಎಲ್ಲಾ ಪದಾರ್ಥಗಳನ್ನು ಸೇವಿಸಬೇಕು. ಆಕೆ ಉಳಿದದ್ದನ್ನ ಅಲ್ಲಿದ್ದ ಎಲ್ಲರೂ ಜಾತಿ ಭೇದವಿಲ್ಲದೆ ತಿನ್ನಬೇಕು. ಯಾರೂ ನಿರಾಕರಿಸುವಂತಿಲ್ಲ. ಒಬ್ಬರು ಇನ್ನೊಬ್ಬರ ಬಾಯಿಗೆ ತುತ್ತಿಡಬೇಕು. ಆ ನಂತರ ಪುರೋಹಿತ ಎಲ್ಲರ ಎದುರಿನಲ್ಲಿಯೇ ಆ ಹೆಂಗಸನ್ನ, ಅಂದ್ರೆ ಮಧ್ಯ ಕುಂತಿರ್ತಕ್ಕಂಥ ಆ ಹೆಂಗಸನ್ನ ಎಂಬುದನ್ನ ಅಸಭ್ಯವೆನ್ನಿಸಿದರೂ ಅವನು ಬ್ರಿಗ್ಸ್ ಅಲ್ಲಿ ಅದನ್ನು ಹೇಳಲ್ಲ, ಆ ಪದವನ್ನ. ಅಲ್ಲಿದ್ದವರೆಲ್ಲ ದೇವರುಗಳನ್ನ ಸ್ಮರಿಸಿ ಅಸಭ್ಯ ವರ್ತನೆಯಲ್ಲಿ ತೊಡಗುತ್ತಾರೆ. ಇಲ್ಲಿಗೆ ಚಕ್ರ ಪೂಜೆ ಮುಗಿಯಿತು. ಈ ವಿವರ ವಾಟ್ಸ್ ಎಂಬ ವಿದ್ವಾಂಸನದು ಅಂತ ಆತ ಹೇಳಿದ್ದಾನೆ, ಯಾರೋ ಬ್ರಿಗ್ಸ್. ಆಮೇಲೆ ಐ.ಟಿ. ಕಿನ್ಸನ್ ಎಂಬುವನ ಪ್ರಕಾರ ಮುಖ್ಯ ತಾಂತ್ರಿಕನ ಸುತ್ತ ಶ್ರೀಚಕ್ರ ಪೂಜೆಯಲ್ಲಿ ಭಾಗವಹಿಸಿದ ಎಲ್ಲಾ ಗಂಡಸರು ಹೆಂಗಸರು ಭೈರವಿಯರಾಗಿ ಸುತ್ತ ಕುಳಿತಿರಬೇಕು. ಆಮೇಲೆ ಆ ತಾಂತ್ರಿಕನು ಶಕ್ತಿಯಾಗಿ ಪೂಜೆಗೊಳ್ಳುವ ಹೆಂಗಸನ್ನ ಕರೆತರುವನು. ಇಡೀ ಪೂಜಾ ಕಾರ್ಯವು ಮೋಜಿನೊಂದಿಗೆ ಕೊನೆಗೊಳ್ಳುತ್ತದೆ. ಕೆಲವೆಡೆ ಪೂಜೆಯಲ್ಲಿ ಭಾಗವಹಿಸಿದವರು ಗಂಡು ಹೆಣ್ಣು ಜೋಡಿ ಜೋಡಿಯಾಗಿ ಹೇಗೆ ಪಾಲ್ಗೊಳ್ಳಬೇಕೆಂಬುದನ್ನು ನಿರ್ಣಯಿಸಲು ಹೆಂಗಸರ ಕುಬುಸಗಳ ರೇಖಾಚಿತ್ರವನ್ನ ಎಳೆದಿರಲಾಗುತ್ತದೆ. ಬಹುಶಃ ಇದನ್ನ ಚೋಲಿ ಮಾರ್ಗ ಅಂತ ಕರೀತಾರೆ ಅವರು. ಇದನ್ನ ಚೋಲಿ ಮಾರ್ಗ ಎನ್ನುತ್ತಾರೆ. ಎಲ್ಲಾ ವರ್ಗದವರು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ವೇಶ್ಯಾಗೃಹಗಳಿಗೆ ಯಾತ್ರಾರ್ಥಿಗಳು ಹೋಗುವುದುಂಟು. ಸಾರ್ವತ್ರಿಕವಾಗಿ ಚಕ್ರ ಪೂಜಾಚಾರಗಳನ್ನು ಆಗಾಗ್ಗೆ ಪ್ರದರ್ಶಿಸಬೇಕಾಗಿರುವುದನ್ನು ಅವರು ಅದಕ್ಕೆ ಕಾರಣ ಹೇಳುತ್ತಾರೆ. ಕುಮಾನ್ನದಲ್ಲಿ ಈ ಪದ್ಧತಿ ಇದ್ದು ಇದನ್ನು ಸಾಮಾನ್ಯವಾಗಿ ಗುಪ್ತವಾಗಿ ಆಚರಿಸಲಾಗುತ್ತದೆ. ಆದರೆ ದೀಕ್ಷಿತರು ಮಾತ್ರ ಸಾರ್ವಜನಿಕ ಪ್ರದರ್ಶನಗಳಿಗೂ ಅರ್ಹರು. ಇಲ್ಲಿ ಇತಿಹಾಸಕಾರ ಮನಸ್ಸು ಅರ್ಥ ಮಾಡಿಕೊಳ್ಳಬೇಕಾದ ಹಲವಾರು ವಿಷಯಗಳಿವೆ ಅಂತ. ನಾನಾಗಲೇ ಶಾಕ್ತ ಭಾಗದಲ್ಲಿ ಊಹಿಸಿದಂತೆ ಸಂಭೋಗ ಸಂಕೇತವಾದ ಲಿಂಗ ಪ್ರತಿಮೆ ಹುಟ್ಟುವುದಕ್ಕೂ ಮುನ್ನ ನೇರ ಸಂಭೋಗವೇ ತಾಂತ್ರಿಕಾಚರಣೆ ಆಗಿದ್ದು, ಆ ಪರಂಪರೆಯ ಜನರು ಸ್ವತಃ ಅವರೇ ತಮ್ಮ ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಅದನ್ನ ಮಾಡುತ್ತಿರಬೇಕು. ಇದು ಇತಿಹಾಸ ಪೂರ್ವ ಕಾಲದ್ದೋ ಅಥವಾ ನಿರ್ದಿಷ್ಟವಾಗಿ ಯಾವ ಕಾಲಘಟ್ಟದ್ದೆಂದು ಹೇಳಲಿಕ್ಕೆ ನಮಗೆ ಸದ್ಯ ಆಧಾರಗಳಿಲ್ಲ. ಆ ಆಚರಣೆಗಳು ಪುರೋಹಿತ ಸ್ವಾಮೀಕರಣಕ್ಕೊಳಗಾದ ಮೇಲಷ್ಟೇ ಇದು ವೃತ್ತಿನಿರತ ಯೋಗಿಗಳಷ್ಟೇ ಮಾಡುವಂತ ಆಚರಣೆ ಆಗಿರಬೇಕು. ನಮ್ಮ ತಂತ್ರ ಸಾಹಿತ್ಯವು ಈ ವೃತ್ತಿನಿರತ ತಾಂತ್ರಿಕ ಯೋಗಿಗಳ ಕಾಲಾನಂತರದ್ದು. ಇದಾದರೂ ಕೂಡ ಕ್ರಿಸ್ತಪೂರ್ವ ಯುಗದ್ದೇ. ನೇರ ಸಂಭೋಗವಾದ ತಾಂತ್ರಿಕಾಚರಣೆಗೆ ಶ್ರೀಚಕ್ರ ಪೂಜೆ ಮತ್ತು ಲಿಂಗ ಪೂಜೆ ಎರಡೂ ಇವು ಸಂಕೇತಗಳಷ್ಟೇ. ಎರಡರಲ್ಲೂ ಪೂಜೆಗೊಳ್ಳುವುದು ಮಾನವನ ಕಾಮವಲ್ಲ, ಆದರೆ ಸೃಷ್ಟಿ ತತ್ವ, ಫಲವಂತಿಕೆ. ಇದನ್ನು ವೈಜ್ಞಾನಿಕ ದೃಷ್ಟಿಯಿಂದ ಇದರ ಹುರುಳನ್ನು ವಿಮರ್ಶಿಸುವುದು ಬೇರೆ ವಿಷಯ. ಆದರೆ ಮಡಿವಂತಿಕೆಯ ದೃಷ್ಟಿಯಿಂದ ಇದನ್ನೆಲ್ಲ ಅಸಭ್ಯ ಅಶ್ಲೀಲವೆಂದು ತಳ್ಳಿ ಹಾಕಿದರೆ ಚಾರಿತ್ರಿಕ ಸತ್ಯಗಳು ಅವು ಕಣ್ಮರೆಯಾಗ್ಬಿಡ್ತವಂತ. ಆದ್ರಿಂದ ಇಲ್ಲಿ ಶಾಕ್ತ ಶೈವದ ಇತಿಹಾಸವನ್ನ ತಿಳಿದುಕೊಳ್ಳುವಾಗ ಈ ಚಕ್ರ ಪೂಜೆ, ಈ ಮಂಡಲ ಅಥವಾ ಚೋಲಿ ಮಾರ್ಗ ಈ ಕುರಿತಾದ ವಿಚಾರಗಳು ಬಹಳ ಇಂಪಾರ್ಟೆಂಟು. ಈ ಲಿಂಗದ ಕಲ್ಪನೆಗೆ ಇವೆಲ್ಲವೂ ಒಂದು ತಳಹದಿಯಾಗಿವೆ. ಅಂದ್ರೆ ಪ್ರಥಮದಲ್ಲಿ ನೇರ ಸಂಭೋಗ ಫಸ್ಟ್ ತಂತ್ರ, ಅದು ತಕ್ಷಣ ಅದು ಪ್ರತಿಮೀಕರಣಕ್ಕೆ ಒಳಗಾಗಲ್ಲ. ಮೊದಲು ಜನರು ತಮಗೆ ಅಗತ್ಯವಾದ ತಾಂತ್ರಿಕ ಸಂಭೋಗವನ್ನ ತಾವೇ ಮಾಡ್ತಾ ಇರ್ತಾರೆ. ಇಂಥದ್ದೊಂದು ಕಾಲ ಬಹಳ ಪ್ರಾಚೀನ ಕಾಲದಲ್ಲಿ ಇರಬಹುದದು. ಅದಾದ ಮೇಲೆ ಅದು ಆ ಆಚರಣೆ ಏನಾಗ್ತದೆ, ಅದು ಪೌರೋಹಿತೀಕರಣಕ್ಕೊಳಗಾಗ್ತದೆ. ಅಂದ್ರೆ ಪೌರೋಹಿತೀಕರಣಕ್ಕೊಳಗಾದಾಗ ಜನಸಾಮಾನ್ಯರು ತಮ್ಮ ತಮ್ಮ ಆಚರಣೆಗಳನ್ನ ತಾವು ಕೈ ಬಿಟ್ಬಿಡ್ತಾರೆ. ಎಲ್ಲ ಜನ ಸಮುದಾಯದ ಪರವಾಗಿ ಪುರೋಹಿತ ಮಾಡ್ತಾನೆ. ಅದು ಸಾರ್ವಜನಿಕವಾಗಿ ಮಾಡ್ತಕ್ಕಂಥ ಆಚರಣೆ ಇರಬಹುದು. ಇಲ್ಲೇ ನಮಗೆ ಕೆಲವಾರು ಸೂಚನೆಗಳು ನಮ್ಗೆ ಹೇಳ್ತವೆ. ಅದಾದ ಮೇಲೆ ಇದು ನಮಗೆ ಭೀಭತ್ಸ ಅನಿಸ್ತತಿ ಅಥವಾ ಕೆಟ್ಟ ಅನಿಸ್ತತಿ ಅಂತ ಹಿಂಗೆಲ್ಲ ಆದ್ಮೇಲೆ ಈ ಪುರೋಹಿತರು ಮಾಡುವಂತ ಸಂಭೋಗ ಆಚರಣೆಯನ್ನ ಏನ್ ಮಾಡಲಾಗುತ್ತದೆ, ಪ್ರತಿಮೀಕರಣಗೊಳಿಸಲಾಗುತ್ತದೆ ಅಂತ.
ಹಾಗಾಗಿ ಪ್ರತಿಮೀಕರಣ ಅಂತಕ್ಕಂಥದ್ದು ಇದು ಕೊನೆಯ ಹಂತ. ಈ ಪ್ರತಿಮೆಯ ಸೂಕ್ಷ್ಮ ತಾತ್ವಿಕ ಹಿನ್ನೆಲೆಯ ಮುಖಾಂತರ ನಾವು ಚರಿತ್ರೆಯ ಮೂಲ ಸ್ವರೂಪವನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ. ಇಷ್ಟು ಈ ಕಣ್ಪತ್ರ ಚರಿತ್ರೆಯಲ್ಲಿ ನಮಗೆ ಬಹಳ ಸ್ವಾರಸ್ಯಕರವಾಗಿರ್ತಕ್ಕಂಥ ಶಾಕ್ತ ಶೈವದ ಆರ್ಷೇಯ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವಂತ ಅನೇಕ ಸುಳುಹುಗಳು ನಮಗೆ ಸಿಗ್ತವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.